ಎಸ್, ನಿಮ್ಗೆ ಇನ್ಕಮ್ ಪ್ಲಾನ್ ಮತ್ತಷ್ಟು ಕ್ಲಾರಿಟಿ ಬೇಕಾದ್ರೆ ನನ್ನ ಪ್ರೀವಿಯಸ್ ವಿಡಿಯೋವನ್ನ ದಯವಿಟ್ಟು ವಾಚ್ ಮಾಡಿ. ಸರ್ಲಿ ಅದರಲ್ಲಿ ನಿಮಗೆ ನಾನು ಕಂಪ್ಲೀಟ್ ಆಗಿ ಒನ್ ಬೈ ಒನ್ ಇನ್ಕಮ್ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದೀನಿ. ನನ್ನ ಯೂಟ್ಯೂಬ್ ಅಲ್ಲಿ ಪ್ರೀವಿಯಸ್ ವಿಡಿಯೋಸ್ ಇದೆ. ಸೊ ನಿಮ್ಗೆ ಯಾವಾಗ ಫ್ರೀ ಇರುತ್ತೆ ಯಾವಾಗ ಫ್ರೀ ಮಾಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ಸ್ ನೋಡ್ತಾ ಹೋಗಿ ಒಂದ್ 2-3 ಸರ್ತಿ ಅದನ್ನು ವಾಚ್ ಮಾಡಿ. ಖಂಡಿತ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ನೆಕ್ಸ್ಟ್ ನಿಮ್ಗೆ ವರ್ಕ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಓಕೆ, ಸೊ ಅಷ್ಟು ವಿಡಿಯೋಸ್ ಅನ್ನ ನೋಡ್ಕೊಂಡು ಬನ್ನಿ. ಲಾಯಲ್ಟಿ ಬೆನಿಫಿಟ್ ನಿಂದ ಹಿಡಿದು ಇನ್ಕಮ್ ಪ್ಲಾನ್ ತನಕ ಕಂಪ್ಲೀಟ್ ಆಗಿ ವಿಡಿಯೋ ನೋಡ್ಕೊಂಡು ಈ ವಿಡಿಯೋಸ್ ಅನ್ನ ಫಾಲೋ ಮಾಡಿ. ನೀವು ಆ ವಿಡಿಯೋಸ್ ಅನ್ನ ಕಂಪ್ಲೀಟ್ ಆಗಿ ನೋಡಿಲ್ಲ ಅಂತಂದ್ರೆ ಈ ವಿಡಿಯೋ ನಿಮ್ಗೆ ಅರ್ಥ ಆಗಲ್ಲ. ಸೊ ಈ ವಿಡಿಯೋದಲ್ಲಿ ಯಾವ ರೀತಿ ನಿಮ್ಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ನಿಮ್ಮ ಅಪ್ಲಿಕೇಶನ್ ಅಲ್ಲಿ ಏನೆಲ್ಲ ಆಪ್ಷನ್ಸ್ ಇದೆ, ಅದೇನು, ಹೇಗ್ ವರ್ಕ್ ಆಗತ್ತೆ, ಹೇಗ್ ಅದನ್ನ ನೋಡೋದು, ಆಫ್ಟರ್ ನಿಮ್ಗೆ ಶಾಪಿಂಗ್ ಮಾಡೋದು, ಪರ್ಚೇಸ್ ಮಾಡೋದು, ಮೈ ಮೋದಿ ಕೇರ್ ಶಾಪ್ ಬೆನಿಫಿಟ್, ಅದೆಲ್ಲ ನಿಮ್ಗೆ ಲೇಟರ್ ಪಾರ್ಟ್ ನಾನು ನಿಮ್ಗೆ ಕ್ಲಾರಿಟಿ ಕೊಡ್ತೀನಿ. ಸೊ ಇವತ್ತಿನ ಸೆಷನ್ ಅಲ್ಲಿ, ಇವತ್ತಿನ ವಿಡಿಯೋಸ್ ಅಲ್ಲಿ ನಿಮಗೆ ನಿಮ್ಮ ಮೋದಿ ಕೇರ್ ನ ಅಪ್ಲಿಕೇಶನ್ ಅಲ್ಲಿ ಇರುವಂತ ಆಪ್ಷನ್ಸ್ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ತೀನಿ. ಇದನ್ನ ನೀವು ನೋಡ್ಕೊಂಡ ನಂತರ ನಿಮ್ಮ ಟೀಮ್ ಅಲ್ಲಿ ಯಾರಿಗೆ ಇದು ಗೊತ್ತಾಗಲ್ಲ ಅವ್ರಿಗೂ ಕೂಡ ಗೈಡ್ ಮಾಡಿ, ಅಥವಾ ಈ ವಿಡಿಯೋಸ್ ಅನ್ನ ಅವ್ರಿಗೆ ಶೇರ್ ಮಾಡಿ ಫಾಲೋ ಅಪ್ ಮಾಡಿ. ಓಕೆ, ಎಸ್, ಸ್ಕ್ರೀನ್ ವಿಸಿಬಲ್. ಪ್ಲೀಸ್ ಕನ್ಫರ್ಮ್ ಮಾಡಿ. ಎಸ್, ಎಲ್ರು ಕೂಡ ಫಸ್ಟ್ ಮೋದಿ ಕೇರ್ ಅಪ್ಲಿಕೇಶನ್ ಅನ್ನು ಅಪ್ಡೇಟ್ ಮಾಡಿ. ಸದ್ಯಕ್ಕೆ ನಿಮ್ದು ಓಲ್ಡ್ ವರ್ಷನ್ ಇರಬಹುದು. ಪ್ಲೇಸ್ಟೋರಿಗೆ ಹೋಗಿ ಮೋದಿ ಕೇರ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಒಂದು ಅಪ್ಲಿಕೇಶನ್ ಸಿಗುತ್ತೆ. ಓಲ್ಡ್ ವರ್ಷನ್ ಆಗಿದ್ರೆ ಅಪ್ಡೇಟ್ ಕೊಡಿ. ಓಲ್ಡ್ ವರ್ಷನ್ ಇದ್ರೆ ನಿಮಗೆ ಹೊಸ ಫ್ಯೂಚರ್ಸ್ ಆಪ್ಷನ್ ಸಿಗೋದಿಲ್ಲ. ಆಂಡ್ರಾಯ್ಡ್ ಯೂಸರ್ಸ್ ಆದ್ರೆ ಪ್ಲೇಸ್ಟೋರ್ ಅಲ್ಲಿ ಹೋಗಿ ಅಪ್ಡೇಟ್ ಕೊಡಿ. iOS ಯೂಸರ್ ಆದ್ರೆ ಆಪ್ ಸ್ಟೋರ್ ಅಲ್ಲಿ ಸಿಗುತ್ತೆ. ನೀವು ಐಫೋನ್ ಯೂಸರ್ ಆದ್ರೆ ನಿಮ್ಮ ಆಪ್ ಸ್ಟೋರ್ಸ್ ಅಲ್ಲಿ. ಸೊ ಆಂಡ್ರಾಯ್ಡ್ ಅಲ್ಲಿ ಯಾವ ರೀತಿ ಪ್ಲೇ ಸ್ಟೋರ್ ಇದೆ, ಅದೇ ರೀತಿ iOS ವರ್ಷನ್ ಅವರಿಗೆ ಆಪ್ ಸ್ಟೋರ್ಸ್ ಅಂತ ಇದೆ ಐಫೋನ್ ಅವ್ರದ್ದು. ಅದರಲ್ಲಿ ಕೂಡ ಹೋಗಿ ಅಪ್ಡೇಟ್ ಕೊಡಿ. ನಂತರ ನಿಮ್ಮ ID ಮತ್ತೆ ಪಾಸ್ವರ್ಡ್. ಓಕೆ, ಇವಾಗ ತುಂಬಾ ರಿಸ್ಟ್ರಿಕ್ಟ್ ಮಾಡಿದ್ದಾರೆ. ಸ್ಕ್ರೀನ್ ಶೇರ್ ಅಲ್ಲಿ ನಿಮಗೆ ವಿಸಿಬಲ್ ಆಗೋದಿಲ್ಲ. ಸೊ ತುಂಬಾ ಸೇಫ್ ಇದೆ ಇವಾಗ. ಎಸ್, ನಿಮಗೆ ID ಪಾಸ್ವರ್ಡ್ ಶೋ ಆಗೋದಿಲ್ಲ ಸ್ಕ್ರೀನ್ ಶೇರ್ ಅಲ್ಲಿ. ಎಸ್, ID ಪಾಸ್ವರ್ಡ್ ಜೊತೆಗೆ ಲಾಗಿನ್ ಮಾಡಿ. ನಂತರ ಈ ರೀತಿ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಡ್ಯಾಶ್ ಬೋರ್ಡ್ ಅಂದ್ರೆ ಇದು ನಿಮ್ಮ ಬಿಸ್ನೆಸ್, ಇದೊಂದು ನಿಮ್ಮ ಶಾಪ್ ತರ, ನಿಮ್ಮ ಅಂಗಡಿ ತರ, ನಿಮ್ದೊಂದು ಬಿಸ್ನೆಸ್ ಆಪ್ ತರ. ಬರೀ ಅಪ್ಲಿಕೇಶನ್ ಅಂತ ನೋಡ್ಬೇಡಿ, ನಿಮ್ದೊಂದು ಬಿಸ್ನೆಸ್ ಆಪ್. ಸೊ ಇಲ್ಲಿ ದಯವಿಟ್ಟು FSSA ರಿಜಿಸ್ಟ್ರೇಷನ್ ಮಾಡದಿದ್ದವರು ಪಾಪ್ ಅಪ್ ಬರ್ತಾ ಇದೆ ನೋಡಿ, ಬ್ಲಿಂಕ್ ಆಗ್ತಾ ಇದೆ. ಬಿಫೋರ್ 31st ಒಳಗಡೆ ನಿಮ್ಮ FSSA ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡಿ ನಿಮ್ಮ ಮೋದಿ ಕೇರ್ ವೆಬ್ಸೈಟ್ ಅಲ್ಲಿ ಹೋಗಿ ಅಪ್ಡೇಟ್ ಮಾಡಿ. ಯಾವ ರೀತಿ ನಿಮಗೆ ತತ್ಕಾಲಲ್ಲಿ ರಿಜಿಸ್ಟ್ರೇಷನ್ ಮಾಡೋದು ಅದ್ರ ಕೂಡ ವಿಡಿಯೋಸ್ ಇದೆ. ದಯವಿಟ್ಟು ಅದನ್ನ ನೋಡ್ಕೊಂಡು ಫಾಲೋ ಮಾಡಿ. ನೋ FSSA, ನೋ ಬಿಲ್ಲಿಂಗ್. ಬಿಫೋರ್ ಮಾರ್ಚ್ 31st ಎಂಡ್ ಒಳಗಡೆ ನೀವು ಕಂಪ್ಲೀಟ್ ಆಗಿ ನಿಮ್ಮ FSSA ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಸಿಂಪಲ್ ವೇ ಇದೆ. ಓಕೆ, ಎಸ್, ಇಲ್ಲಿ ನಿಮ್ಗೆ ಈ ತರ ಬ್ಲಿಂಕ್ ಆಗ್ತಾ ಇರತ್ತೆ. ನಿಮಗೆ ಮೋದಿ ಕೇರ್ ನ ಮೋದಿ ವೇಯ ಇನ್ಕಮ್ ಪ್ಲಾನ್ ಬೇಕಾದ್ರೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಅದು ಡೌನ್ಲೋಡ್ ಆಗುತ್ತೆ PDF. ಓಕೆ, ನೋಡಿ, ನಿಮಗೆ ಏನಾದ್ರೂ PDF ಬೇಕು, ಇನ್ಕಮ್ ಪ್ಲಾನ್ PDF ಬೇಕಾದ್ರೂ ಇಲ್ಲಿ ಡೈರೆಕ್ಟ್ ಆಗಿ ಡೌನ್ಲೋಡ್ ಕೂಡ ಆಗುತ್ತೆ. ನೋಡಿ, ಇಲ್ಲಿ ಪ್ರೆಸೆಂಟೇಶನ್ ಪ್ರತಿಯೊಂದು ಕೂಡ ಇದೆ. ಕಂಪನಿ ಬ್ಯಾಕ್ ಗ್ರೌಂಡ್ ಇದೆ, ಕಂಪನಿ ಸಕ್ಸಸ್ ಸ್ಟೋರೀಸ್ ಇದೆ, ಕಂಪನಿ ಅಚೀವರ್ಸ್ ಇದ್ದಾರೆ. ಪ್ರತಿಯೊಂದು ಕೂಡ ನಿಮ್ಗೆ ಇಲ್ಲಿ ಡೈರೆಕ್ಟ್ ಆಗಿ ಸಿಗತ್ತೆ. ಎಷ್ಟು ವರ್ಷ ಆಯ್ತು ಕಂಪನಿ ವಿಷನ್ ಏನು, ಪ್ರತಿಯೊಂದು ಕೂಡ ಸಿಗತ್ತೆ ಇಲ್ಲಿ ನಿಮ್ಗೆ. ಇದಕ್ಕೆ ಜಸ್ಟ್ ಕ್ಲಿಕ್ ಮಾಡಿ ಸಾಕು. ನೆಕ್ಸ್ಟ್ ಇಲ್ಲಿ ನಿಮಗೆ ನಿಮ್ಮ ನೇಮ್ ಬರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಏನು ಪರ್ಸನಲ್ PV ಮಾಡದಿದ್ರೆ, ಪರ್ಸನಲ್ CV ನೀವು ಏನು ಮಾಡದಿದ್ರೆ ನಾನ್ ಕ್ವಾಲಿಫೈಡ್ ಅಡ್ವೈಸರ್ ಅಂತ ಬರುತ್ತೆ. ಯಾಕಂದ್ರೆ ನೀವು ಇನ್ನೂ ಕೂಡ ಬಿಲ್ಲಿಂಗ್ ಮಾಡ್ಕೊಂಡಿಲ್ಲ. ಸೊ ಬಿಫೋರ್ ಯಾರೆಲ್ಲ ಓಲ್ಡ್ ಕನ್ಸಲ್ಟೆಂಟ್ ಇದ್ರಿ, ನಿಮ್ಮ ಆಲ್ರೆಡಿ ಬಿಸ್ನೆಸ್ ಗೆ ಅಚೀವ್ಮೆಂಟ್ ಆಗಿದ್ರೆ ನಿಮ್ಮ ಬಿಸ್ನೆಸ್ ಸಮ್ಮರ್ ಅಲ್ಲಿ ಬರುತ್ತೆ ನೋಡಿ, ವ್ಯಾಲಿಡ್ ಟೈಟಲ್ ಯಾವುದು ಅಂತ.
ಲಾಸ್ಟ್ ಪ್ರೀವಿಯಸ್ ಪ್ಲಾನ್ ಅಲ್ಲಿ ನೀವು ಯಾವ ಟೈಟಲ್ ರೀಚ್ ಆಗಿದ್ರಿ, ಆ ಟೈಟಲ್ಗೆ ಈ ಪ್ಲಾನ್ ಅಲ್ಲಿ ಏನು ವ್ಯಾಲಿಡ್ ಟೈಟಲ್ ಬರುತ್ತೆ ಅದು ಇಲ್ಲಿ ಶೋ ಆಗುತ್ತೆ. ಆಲ್ರೆಡಿ ಅಚೀವ್ ಆಗಿದ್ರೆ ನೀವು ಪ್ಲಾಟಿನಮ್ ಡೈರೆಕ್ಟರ್ ತೋರಿಸ್ತಾ ಇದೆ ನೋಡಿ. ಅದೇ ರೀತಿ ನಿಮ್ಮ ಆಪ್ ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಟೈಟಲ್ ಶೋ ಆಗಿರ್ಬೋದು. ಪೇಯ್ಡೆಸ್ ಟೈಟಲ್ ಅಂತಂದ್ರೆ ನೀವು ಯಾವ ಮಂತ್ ಅಲ್ಲಿ ಯಾವ ಟೈಟಲ್ ಅಚೀವ್ ಆಗ್ತೀರಾ, ಯಾವ ಟೈಟಲ್ಗೆ ಯಾವ ಇನ್ಕಮ್ ಬರಬೇಕು ಅದು ಪೇಯ್ಡ್ ಆಗುತ್ತೆ ಅಷ್ಟೇ. ವ್ಯಾಲಿಡ್ ಅಂತಂದ್ರೆ ನೆಕ್ಸ್ಟ್ ನೀವು ಟೈಟಲ್ ಜಂಪ್ ಆಗ್ತಾ ಹೋದಾಗೆ ಆ ವ್ಯಾಲಿಡ್ ಟೈಟಲ್ ಅನ್ನೋದು ಕೂಡ ನಿಮ್ದು ಅಪ್ಡೇಟ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಬಿಸ್ನೆಸ್ ಸಮ್ಮರ್ ಅಲ್ಲಿ ಏನೆಲ್ಲ ಬರುತ್ತೆ ನೋಡಿ. ಸಿ ವಿ ಮಂತ್ ಅಂದ್ರೆ ಯಾವ ಮಂತ್ ಇದು ಸಿ ವಿ ಅಂತ ಬರುತ್ತೆ, ಕಮಿಷನೇಬಲ್ ವ್ಯಾಲ್ಯೂ. ಬೋನಸ್ ಡೇಟ್ ಬರುತ್ತೆ, ಯಾಕಂದ್ರೆ ವೀಕ್ಲಿ ಪೇಔಟ್ ಬಂದು 1 to 7 ಬಿಸ್ನೆಸ್ ಕ್ಲೋಸಿಂಗ್ ಆಗುತ್ತೆ. 7 to 14 ಒಂದು ಕ್ಲೋಸಿಂಗ್ಸ್ ಆಗುತ್ತೆ. ನೆಕ್ಸ್ಟ್ 15 ಇಂದ 21 ಒಂದು ಕ್ಲೋಸಿಂಗ್ ಆಗುತ್ತೆ. ಆ ವೀಕ್ ಇದು ಪರ್ಸನಲ್ ಸಿ ವಿ ಬೇರೆ ಬರುತ್ತೆ, ವೀಕ್ ಇದು ಜಿ ಸಿ ವಿ ಕೂಡ ಸಪರೇಟ್ ಆಗಿ ಶೋ ಆಗುತ್ತೆ. ಓಕೆ, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ನೀವು ವೀಕಲ್ ಮಾಡಿದಂತ ಪರ್ಸನಲ್ ಸಿ ವಿ ಕೂಡ ಸಪರೇಟ್ ಆಗಿ ಶೋ ಆಗುತ್ತೆ. ನಿಮ್ಮ ಟೀಮ್ ಅಲ್ಲಿ ನ್ಯೂ ಜಾಯ್ನಿಂಗ್ ಅಲ್ಲಿ ಬರುತ್ತಾರಲ್ಲ ಅವರು ಕೂಡ ಆ ವೀಕಲ್ ಬಿಲ್ಲಿಂಗ್ ಮಾಡಿದ್ರೆ ಅದು ಕೂಡ ವೀಕ್ಲಿ ಜಿ ಸಿ ವಿ ಅಂತ ಕನ್ಸಿಡರ್ ಆಗುತ್ತೆ. ಇದು ಓನ್ಲಿ ಫಾರ್ ಯಾವ್ದಕ್ಕಂತಂದ್ರೆ ನಿಮ್ಗೆ ವೀಕ್ಲಿ ಇನ್ಕಮ್ ಬರೋದಕ್ಕೆ. ಓಕೆ, ವೀಕ್ಲಿ ಇನ್ಕಮ್ ಬರೋದಕ್ಕೆ. ಟೋಟಲ್ ಪರ್ಸನಲ್ ಸಿ ವಿ ನೀವು ಡೇ 1 ಇಂದ ಮಂತ್ ಎಂಡ್ ಒಳಗಡೆ ಎಷ್ಟು ಪರ್ಸನಲ್ ಸಿ ವಿ ಮಾಡ್ಕೊಂಡಿರ್ತೀರಾ ಅದೆಲ್ಲವೂ ಕೂಡ ಇಲ್ಲಿ ಅಪ್ಡೇಟ್ ಆಗ್ತಿರತ್ತೆ. ಟೋಟಲ್ ಜಿ ಸಿ ವಿ ಅಂದ್ರೆ ನಿಮ್ಮ ಪ್ಲಸ್ ನಿಮ್ಮ ಟೀಮ್ ಅಲ್ಲಿ ಬರುವಂತಹ ಗ್ರೂಪ್ ಕಮಿಷನೇಬಲ್ ವ್ಯಾಲ್ಯೂ ಇಲ್ಲಿ ಶೋ ಆಗುತ್ತೆ. ಲೆಗ್ಸ್ ಅಂತಂದ್ರೆ ನಿಮ್ಮ ಫ್ರಂಟ್ ಲೈನ್ ಲೆಗ್ ಎಷ್ಟಿದೆ, ಓಕೆ, ಅದಿಲ್ಲಿ ಶೋ ಆಗುತ್ತೆ. ಕ್ಲಿಯರ್? ಬಿಸ್ನೆಸ್ ಸಮ್ಮರಿ ಅಂತಂದ್ರೆ ಬೋನಸ್ ಡೇಟ್ ಬರುತ್ತೆ. ಯಾವ್ಯಾವ ಬೋನಸ್ ಡೇಟ್ ಅಂದ್ರೆ 1 to 7, 7 to 15, 15 to 21, 22nd ಇದೆ ಮಂತ್ ಎಂಡ್ ಕ್ಲೋಸಿಂಗ್ ಅಂದ್ರೆ ವೀಕ್ಲಿ ಕ್ಲೋಸಿಂಗ್ ಲಾಸ್ಟ್. ವೀಕ್ ಪಿ ಸಿ ವಿ ಅಂತಂದ್ರೆ ಆ ವೀಕ್ ಅಲ್ಲಿ ನಿಮ್ಮ ಪರ್ಸನಲ್ ಪಿ ವಿ ಏನಾದ್ರು ಮಾಡಿದ್ರೆ ಅಲ್ಲಿ ಶೋ ಆಗ್ತಾ ಇರುತ್ತೆ. ಆ ವೀಕ್ ಮುಗಿದ ನಂತರ ಇಲ್ಲಿ ನಿಮ್ಮ ಟೋಟಲ್ ಪಿ ಸಿ ವಿಗೆ ಆಡ್ ಆಗ್ತಾ ಇರುತ್ತೆ ಅದು. ಯಾಕಂತಂದ್ರೆ ನೀವು ಪಿ ಸಿ ವಿ ಜಾಸ್ತಿ ಮಾಡ್ತಾ ಹೋದಾಗೆ ನಿಮ್ಗೆ ಇಲ್ಲಿ ಅಪ್ಡೇಟ್ ಆಗ್ತಿರತ್ತೆ. ವೀಕ್ ಜಿ ಸಿ ವಿ ಅಂತಂದ್ರೆ ಶೇರಿಂಗ್ ಬೋನಸ್ ಮತ್ತೆ ಟ್ರಿಪಲ್ ಪವರ್ ಬೋನಸ್ ಇದು ವೀಕ್ ಇನ್ಕಮ್ ಆಗೋದ್ರಿಂದ ಆ ವೀಕ್ ಅಲ್ಲಿ ಏನಾದ್ರು ಯಾರಾದ್ರೂ ಜಾಯ್ನ್ ಆಗಿ ಬಿಲ್ಲಿಂಗ್ ಮಾಡ್ಕೊಂಡ್ರು ಇಲ್ಲಿ ಅಪ್ಡೇಟ್ ಆಗುತ್ತೆ. ಅದ್ರ ಜೊತೆಗೆ ಜಿ ಸಿ ವಿ ಅಂದ್ರೆ ಟೋಟಲ್ ಅದು ಎಂಟೈರ್ ನಿಮ್ಮ ಟೀಮ್ ಗ್ರೂಪ್ ಇದಿರ್ಬೋದು, ನಿಮ್ ಪರ್ಸನಲ್ ಇರ್ಬೋದು, ಪ್ರತಿಯೊಂದು ಕೂಡ ಇಲ್ಲಿ ಶೋ ಆಗುತ್ತೆ. ಎಸ್, ಅದಾದ ನಂತರ ನೋಡಿ ನಿಮ್ಮ ಪರ್ಸನಲ್ ಸಿ ವಿ ಅಂತಂದ್ರೆ ನಿಮ್ಮ ಪರ್ಸನಲ್ ಸಿ ವಿ ಇಲ್ಲಿ ಅಪ್ಡೇಟ್ ಆಗುತ್ತೆ. ಜಿ ಸಿ ವಿ ಗ್ರೂಪ್ ಕಮಿಷನೇಬಲ್ ವ್ಯಾಲ್ಯೂ ಇಲ್ಲಿ ಅಪ್ಡೇಟ್ ಆಗುತ್ತೆ. ಓಕೆನಾ? ಇದನ್ನ ನೀವು ಕರೆಕ್ಟ್ ಆಗಿ ನೋಡ್ಕೊಂಡು ಪ್ರತಿದಿನ ಆಪ್ ಚೆಕ್ ಮಾಡಿ ನಿಮ್ಮ ಟೀಮ್ ಅನ್ನ ಫಾಲೋ ಅಪ್ ಮಾಡ್ತಾ ಇದ್ರೆ ನಿಮ್ಮ ಜಿ ಸಿ ಬಿ ಜಾಸ್ತಿ ಆಗುತ್ತೆ. ಐ ಆಮ್ ಕ್ಲಿಯರ್? ಎಸ್. ನೆಕ್ಸ್ಟ್ ಅದಾದ ನಂತರ ನೆಕ್ಸ್ಟ್ ನಿಮ್ ಪ್ರೊಫೈಲ್ ಪಿಕ್ಚರ್ ಬೇಕಾದ್ರೆ ಚೇಂಜ್ ಮಾಡಬಹುದು. ನಿಮ್ ಕಂಪನಿಯಿಂದ ಏನಾದ್ರು ಅಪ್ಡೇಟ್ ಬರ್ತಾ ಇದ್ರೆ ಇಲ್ಲಿ ನೋಟಿಫಿಕೇಶನ್ ಬರ್ತಾ ಇರತ್ತೆ. ಹಾಗೇನೆ ನಿಮ್ಮ ಟೋಟಲ್ ಟೀಮ್ ಇದು ನೋಡ್ಬೇಕು ಅಂತಂದ್ರೆ ಇಲ್ಲಿ ನೋಡಿ, ಇಲ್ಲಿ 3 ಲೈನ್ಸ್ ಇದೆ. ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಮ ಪ್ರೊಫೈಲ್ ಬರುತ್ತೆ. ಪ್ರೊಫೈಲ್ ಅಲ್ಲಿ ನಿಮ್ಗೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಇರಬಹುದು, ಅಪ್ರೂವ್ಡ್ ಆಗಿದೆ ರಿಜೆಕ್ಟ್ ಆಗಿದೆಯಾ, ನಿಮ್ಮ KYC ಅಪ್ರೂವ್ಡ್ ಆಗಿದೆ ರಿಜೆಕ್ಟ್ ಆಗಿದೆ. ಇದು ಬಿಗಿನರ್ಸ್ ಗೆ ವೆರಿ ಇಂಪಾರ್ಟೆಂಟ್. ತುಂಬಾ ಜನ ಮಾಡ್ಕೊಂಡಿರೋದಿಲ್ಲ, ಹಾಗಾಗಿ ಪ್ರಿಪೇರ್ಡ್ ಕಸ್ಟಮರ್ ಬರುತ್ತೆ. ಇದು ನಿಮ್ ಜವಾಬ್ದಾರಿ. ಯಾರು ಯಾರನ್ನೆಲ್ಲ ಜಾಯಿನ್ ಮಾಡಿಸ್ತಾರೆ ಅವ್ರದೆಲ್ಲ ಕ್ಲಿಯರ್ ಮಾಡೋದು ನಿಮ್ ರೆಸ್ಪಾನ್ಸಿಬಿಲಿಟಿ. ಪಾನ್ ಕಾರ್ಡ್ ಅಪ್ರೂವ್ಡ್ ಆಗಿದೆ ರಿಜೆಕ್ಟ್ ಆಗಿದೆಯಾ, ಮೊಬೈಲ್ ನಂಬರ್ ಬೇಕಾದ್ರೆ ಚೇಂಜ್ ಮಾಡ್ಬೋದು, ಅಪ್ಡೇಟ್ ಮಾಡ್ಬೋದು, ಇಮೇಲ್ ಐಡಿ ಅಪ್ಡೇಟ್ ಮಾಡ್ಬೋದು, ನಾಮಿನಿ ನಿಮ್ಮ ಮನೆಯವ್ರದ್ದು ನಾಮಿನಿ ಕೂಡ ಅಪ್ಡೇಟ್ ಮಾಡ್ಬೋದು, ಹೋಮ್ ಶಾಪ್ ಕೂಡ ಇದೆ, ಚೇಂಜ್ ಪಾಸ್ವರ್ಡ್ ಇದೆ, ಪ್ರತಿಯೊಂದು ಕೂಡ ಆಪ್ಷನ್ಸ್ ಇಲ್ಲಿ ಬರುತ್ತೆ ನಿಮ್ಗೆ. ಹಾಗೇನೆ ಬಿಸ್ನೆಸ್ ಅಂತಂದ್ರೆ ಯಾವ್ಯಾವ ಮಂತ್ ಕ್ಲೋಸಿಂಗ್ ನೀವು ಬಿಸ್ನೆಸ್ ನೋಡ್ಬೇಕಾದ್ರೆ ಯಾವ್ಯಾವ ಮಂತ್ ಅಲ್ಲಿ ಅಂತ ನೀವು ಕ್ಲಿಕ್ ಮಾಡ್ಕೊಂಡು ನೋಡ್ಬೋದು. ಬಿಗಿನರ್ಸ್ ಆದ್ರೆ 000 ತೋರಿಸುತ್ತೆ, ಅಂದ್ರೆ ನೀವೇನು ಮಾಡಿರಲ್ಲ. ನೆಕ್ಸ್ಟ್ ನಿಮ್ ಟೀಮ್ ಅಲ್ಲಿ ಅಥವಾ ನಿಮ್ಮ ಬಿಸ್ನೆಸ್ ಮಾಡ್ತಾ ಮಾಡ್ತಾ ನಿಮ್ಗೆ ಶೋ ಆಗುತ್ತೆ ಅಷ್ಟೇ. ಓಕೆ, ಎಂ ವ್ಯಾಲೆಟ್ ಅಂತಂದ್ರೆ ಮೋದಿ ಕೇರ್ ವ್ಯಾಲೆಟ್ ಅಂತ. ನಿಮಗೆ ಎಂ ವಾಲೆಟ್ ಗೆ ನೀವು ಫಸ್ಟಿಗೆ ಅಮೌಂಟ್ ಹಾಕಿ ಕೂಡ ಬಿಲ್ಲಿಂಗ್ ಮಾಡಬಹುದು. ಓಕೆ, ಮೈ ನೆಟ್ವರ್ಕ್. ಸೊ ನಿಮ್ಮ ಟೀಮ್ ಅಲ್ಲಿ ಯಾರೆಲ್ಲ ಇದ್ದಾರೆ, ಅವ್ರ ಕೆಳಗಡೆ ಯಾರೆಲ್ಲ ಇದ್ದಾರೆ ಅಂತ ನೋಡೋದನ್ನ ಯಾವ ಆಪ್ಷನ್ ಅಂತಂದ್ರೆ ನೆಟ್ವರ್ಕ್ ಅಂದ್ರೆ ನನ್ನ ಟೀಮ್. ಕರೆಕ್ಟ್ ಆಗಿ ಇದನ್ನ ನೋಡಿ, ಇದ್ರಲ್ಲೇ ನಿಮ್ಮ ಬಿಸ್ನೆಸ್ ನಿಂತಿರೋದು. ಇದು ನಿಮಗೆ ಅರ್ಥ ಆಗಿಲ್ಲ ಅಂತಂದ್ರೆ
ಹೇಗೆ ಕ್ರಾಸ್ ಚೆಕ್ ಮಾಡೋದು, ಟೀಮ್ ಅನ್ನ ಫಾಲೋ ಅಪ್ ಮಾಡೋದು ಹೇಗಂತ ಅರ್ಥ ಆಗಲ್ಲ. ಸೊ ನೋಡಿ, ಇಲ್ಲಿ ಡೈರೆಕ್ಟ್ ಸ್ಪಾನ್ಸರ್ ಇದು ಯಾವ ರೀತಿ ಮುಂದ್ಗಡೆ ಬರ್ತಾ ಇದೆಯಲ್ಲ, ಅಂದ್ರೆ ನಿಮ್ಮ ಡೈರೆಕ್ಟ್ ಸ್ಪಾನ್ಸರ್. ನೋಡಿ ಇಲ್ಲಿ ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿದಾಗ ಸ್ಪಾನ್ಸರ್ MC ನಂಬರ್ ಬರುತ್ತೆ, ಸ್ಪಾನ್ಸರ್ ನೇಮ್ ಬರುತ್ತೆ, ಪ್ಲೇಸ್ಮೆಂಟ್ ಕೂಡ ಎಲ್ಲಿ ಮಾಡಿದಿರಂತಾನು ಶೋ ಆಗುತ್ತೆ. ಓಕೆ, ಸ್ಪಾನ್ಸರ್ ಇವರನ್ನ ಸ್ಪಾನ್ಸರ್ ಮಾಡಿದವ್ರ MC ನಂಬರ್ ಬರುತ್ತೆ, ಅವರ ನೇಮ್ ಬರುತ್ತೆ, ಅವ್ರು ಯಾರ ಅಂಡರ್ಲಿ ಜಾಯಿನ್ ಮಾಡಿಸಿದಾರೆ, ಪ್ಲೇಸ್ಮೆಂಟ್ ಮಾಡಿದಾರೆ ಅಂತಾನು ಇಲ್ಲಿ ಶೋ ಆಗುತ್ತೆ. ಆ ಪ್ಲೇಸ್ಮೆಂಟ್ ಅಪ್ಲೈನ್ ಕೂಡ ನೇಮ್ ಬರುತ್ತೆ. ಡೈರೆಕ್ಟ್ ಸ್ಪಾನ್ಸರ್ ಆದ್ರೆ ಇಲ್ಲಿ ಬರುತ್ತೆ ನೋಡಿ ಡೈರೆಕ್ಟ್. ಸೊ ಇವ್ರ ಅಂಡರ್ಲಿ ಯಾರಿದ್ದಾರೆ ಅಂತ ನೋಡೋದು ಹೇಗ, ಯಾವ ರೀತಿ ಅಂತಂದ್ರೆ ಇಲ್ಲಿ ಕ್ಲಿಕ್ ಮಾಡಿ ನೋಡಿ, ಇಲ್ಲಿ ಯಾರೋ ಮಾರ್ಕ್ ಇದೆ ಅಲ್ಲ, ಅಲ್ಲಿ ಕ್ಲಿಕ್ ಮಾಡಿದಾಗ ಅವ್ರ ಅಂಡರ್ಲಿ ಯಾರಿದ್ದಾರೆ. ತುಂಬಾ ಜನ ಮಿಸ್ಟೇಕ್ ಮಾಡೋದು ಏನ್ ಗೊತ್ತಾ, ಬರ್ರಿ ಅವ್ರಿಗೆ ಜಾಯಿನ್ ಮಾಡಿದವ್ರು ಮಾತ್ರ ನೋಡ್ತಾರೆ, ಕೆಳಗಡೆ ತುಂಬಾ ಜನ ಜಾಯ್ನಿಂಗ್ಸ್ ಬಂದಿರುತ್ತೆ, ಅವ್ರಿಗೂ ಗೊತ್ತಿರಲ್ಲ ನಿಮ್ಮ ಟೀಮ್ ಅಲ್ಲಿ ಯಾವ ಒಬ್ಬ ವ್ಯಕ್ತಿ ಕೂಡ ಆಕ್ಟಿವ್ ಆದ್ರೂ ಅದು ನಿಮ್ಗೆ ಬೆನಿಫಿಟ್. ಹಾಗಾಗಿ ದಯವಿಟ್ಟು ಫಾಲೋ ಅಪ್ ಮಾಡಿ, ಜೊತೆಗೆ ನಿಮ್ಮ ಆಕ್ಟಿವ್ ಸೀನಿಯರ್ ಕೂಡ ನಿಮ್ಗೆ ಇಲ್ಲಿ ನಂಬರ್ ಕೂಡ ಸಿಗುತ್ತೆ ನೋಡಿ, ಇಲ್ಲಿ ಕಾಲ್ ಸಿಂಬಲ್ ಇದೆ ಅಲ್ಲ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ನಂಬರ್ ಕೂಡ ಸಿಗುತ್ತೆ. ಓಕೆ, ಹಾಗಾಗಿ ನಿಮ್ಗೆ ಫಾಲೋ ಅಪ್ ಮಾಡ್ಬೋದು, ಕಮ್ಯುನಿಕೇಟ್ ಮಾಡ್ಬೋದು, ಜೊತೆಗೆ ಡೈರೆಕ್ಟ್ ಆಗಿ ನಿಮ್ಮ ಸೀನಿಯರ್ಗೆ ಕಾನ್ಫರೆನ್ಸ್ ಕಾಲ್ ಅಥವಾ ಕಮ್ಯುನಿಕೇಟ್ ಮಾಡಿ ಕೊಟ್ರೆ ಅವರು ಕೂಡ ಕಮ್ಯುನಿಕೇಶನ್ ಅಲ್ಲಿ ಇರ್ತಾರೆ. ತುಂಬಾ ಜನ ಮಿಸ್ಟೇಕ್ ಮಾಡೋದು, ಜಾಯಿನ್ ಮಾಡಿಸ್ತಾ ಹೋಗೋದು, ಬಟ್ ಯಾರಿಗೂ ಕೂಡ ಸೀನಿಯರ್ಸ್ ಕನೆಕ್ಟ್ ಮಾಡಿ ಕೊಟ್ಟಲ್ಲ, ಅವ್ರಿಗೂ ಅರ್ಥ ಆಗಿರಲ್ಲ, ಬಿಗಿನರ್ಸ್ಗೆ, ಅವ್ರು ಜಾಯಿನ್ ಮಾಡಿದವ್ರಿಗೂ ಅರ್ಥ ಆಗಲ್ಲ. ಹಾಗಾಗಿ ನನಗೆ ಇಂಟ್ರೆಸ್ಟ್ ಇಲ್ಲ, ನಂಗೆ ಗೊತ್ತಿಲ್ಲ, ನಂಗೆ ಬೇಡ ಅಂತ ತುಂಬಾ ಜನ ರೀಸನ್ ಕೊಡೋದು. ಇದು ನಿಮ್ ರೆಸ್ಪಾನ್ಸಿಬಿಲಿಟಿ. ನೋಡಿ, ಇಷ್ಟು ಕಂಪನಿ ಡೇಟಾ ಕೊಡ್ತಾ ಇದೆ ಅಂತಂದ್ರೆ ಯಾಕಂತಂದ್ರೆ ನಿಮ್ಗೆ ಈಸಿ ಆಗ್ಲಿ, ಕಮ್ಯುನಿಕೇಟ್ ಮಾಡ್ಲಿಕ್ಕೆ ನಿಮ್ ಟೀಮ್ ಹತ್ರ ಈಸಿ ಆಗ್ಲಿ ಅಂತ ಇಷ್ಟು ಸುಲಭದಲ್ಲಿ ಎಲ್ಲವೂ ಕೂಡ ಆಪ್ಷನ್ಸ್ ಇದೆ. ನೋಡಿ, ಅವರ ಪರ್ಸನಲ್ CV ಕೂಡ ಇಲ್ಲಿ ಶೋ ಆಗುತ್ತೆ. ಅವ್ರು ಬಿಲ್ಲಿಂಗ್ ಮಾಡಿದ ತಕ್ಷಣ ಅವರ ಪರ್ಸನಲ್ CV ಬರುತ್ತೆ ನೋಡಿ. ಅವ್ರ ಅಂಡ್ರಲ್ಲಿ ಯಾರೋ ಒಬ್ರು ಬಿಲ್ ಮಾಡ್ಕೊಂಡಿದ್ದಾರೆ, GCV, ಅವ್ರ ಟೀಮ್ ಅಲ್ಲಿ ಈ ತರ ಎಲ್ಲೆಲ್ಲಿ ಬಿಲ್ ಆಗಿದೆ ಅಂತ ನೀವು ಈ ತರ ನೋಡ್ತಾ ಹೋಗ್ಬೋದು. ನೋಡಿ, ಇಲ್ಲಿ ಗೊತ್ತಾಗುತ್ತೆ ಈ ಟೀಮ್ ಅಲ್ಲಿ ಯಾರು ಮಾಡಿಲ್ಲ, ಇವ್ರ ಟೀಮ್ ಅಲ್ಲಿ ಯಾರು ಮಾಡಿಲ್ಲ, ಈ ತರ ಹುಡುಕ್ತಾ ಹೋಗ್ಬೋದು, ಯಾರು ಮಾಡಿದ್ದಾರೆ, ಯಾರು ಬಿಲ್ಲಿಂಗ್ ಮಾಡ್ಕೊಂಡಿದ್ದಾರೆ. ಆ ತರ ನೋಡ್ತಾ ನೋಡ್ತಾ ಅವ್ರನ್ನ ಯಾರು ಆಕ್ಟಿವ್ ಮಾಡ್ಕೊಂಡಿದಾರಲ್ಲ ಅವ್ರನ್ನ ನೀವು ಕಮ್ಯುನಿಕೇಟ್ ಮಾಡ್ಬೋದು. ಓಕೆ, ಪ್ರತಿಯೊಂದು ಡೇಟಾ ಸಿಗುತ್ತೆ ನೋಡಿ ನಿಮ್ಗೆ, ಎಷ್ಟು ಈಸಿ ಅಂದ್ರೆ ವೆರಿ ಈಸಿ. ನೋಡಿ, ಅವರ ಕರೆಂಟ್ PCV ಕೂಡ ಎಷ್ಟಾಗಿದೆ, ಅವರ ಕರೆಂಟ್ GCV ಎಷ್ಟಾಗಿದೆ, ಅವರ ಟೀಮ್ ಅಲ್ಲಿ ನಾನ್ ಕ್ವಾಲಿಫೈಡ್ ಅಡ್ವೈಸರ್ ಲೆಗ್ ಎಷ್ಟು ಬಂದಿದೆ, ಪ್ರಿಪೇರ್ಡ್ ಕಸ್ಟಮರ್ ಎಷ್ಟು ಲೆಗ್ಸ್ ಇದೆ ಅಂದ್ರೆ ಎಷ್ಟು ಜನ ಇದ್ದಾರೆ, ಅವರ ಅಡ್ವೈಸರ್ ಲೆಗ್ಸ್ ಎಷ್ಟು ಜನ ಇದ್ದಾರೆ ಅಂದ್ರೆ ಈಗ ಯಾರು ಇಲ್ಲ, ಯಾಕಂದ್ರೆ 0-0 ಯಾಕಂತಂದ್ರೆ ಅವ್ರ ಟೀಮಲ್ಲಿ ಯಾರು ಇಲ್ಲ, ಹಾಗಾಗಿ ಮಾಡಿದ್ರೆ ನಿಮ್ಗೆ ಅಪ್ಡೇಟ್ ಆಗ್ತಾ ಇರುತ್ತೆ ಇಲ್ಲಿ. ಅದೇ ರೀತಿ ನಾನು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಏನು ತೋರಿಸಿದಿನಲ್ಲ, ಟೈಟಲ್ಸ್, ಯಾಕೆ ಆ ಟೈಟಲ್ಸ್ ಟೇಬಲ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ಬೇಕಂದ್ರೆ ಆ ಟೇಬಲ್ ಅಂಡರ್ಸ್ಟ್ಯಾಂಡ್ ಆದ್ರೆ ಇಲ್ಲಿ ನಿಮಗೆ ಆಪ್ ಅಲ್ಲಿ ನೋಡಿದಾಗ ಅರ್ಥ ಆಗುತ್ತೆ. ಹಾಗಾಗಿ ನನ್ನ ಪ್ರೀವಿಯಸ್ ವಿಡಿಯೋವನ್ನ ದಯವಿಟ್ಟು ನೋಡಿ, ಟೇಬಲ್ ಅನ್ನ ನೋಡಿ, ಅಡ್ವೈಸರ್ ಅಂದ್ರೆ ಏನು, ಸೀನಿಯರ್ ಅಡ್ವೈಸರ್ ಅಂದ್ರೆ ಏನು, ಸಿಲ್ವರ್ ಡೈರೆಕ್ಟರ್ ಅಂದ್ರೆ ಏನು, ಗೋಲ್ಡ್ ಡೈರೆಕ್ಟರ್ ಅಂದ್ರೆ ಏನು, ಪ್ಲಾಟಿನಂ ಡೈರೆಕ್ಟರ್ ಅಂದ್ರೆ ಏನು, ಸಫೈರ್ ಅಂದ್ರೆ ಏನಂತ ನೀವು ಅಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ, ಎಷ್ಟು GCV ಆಗ್ಬೇಕಂತ, ಅದಿಲ್ಲಿ ನಿಮ್ಗೆ ಅವಾಗ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ, ಎಸ್, ನಿಮ್ಮ ಟೀಮ್ ಅಲ್ಲಿ ಸೀನಿಯರ್ ಅಡ್ವೈಸರ್ ಲೆಗ್ ಎಷ್ಟಿದೆ, ಬಿಗಿನರ್ಸ್ ಗೆ ಏನು ಬರೋದಿಲ್ಲ, ಯಾಕಂದ್ರೆ 0 ಸ್ಟಾರ್ಟ್ ಅಪ್ ಮಾಡೋದು. ಮುಂದೆ ಟೀಮ್ ಗ್ರೋತ್ ಆಗದಾಗೆ, ಟೀಮ್ ಬಿಲ್ಡ್ ಆಗದಾಗೆ, ಟೀಮ್ ಅಲ್ಲಿ ಬಿಸ್ನೆಸ್ ಬಂದಾಗೆ ನಿಮ್ಗೆ ಇಲ್ಲೆಲ್ಲ ಸ್ಟೇಟಸ್ ಸಿಗುತ್ತೆ. ಓಕೆ, ಅಪ್ ಟು ನಿಮ್ಗೆ ಟಾಪ್ ಟೈಟಲ್ ತನಕನು ಶೋ ಆಗುತ್ತೆ. ಕ್ಲಿಯರ್? ಸೊ ಟೀಮ್ ಅಲ್ಲಿ ಯಾರೆಲ್ಲ ಇದಾರೆ ಅಂತ ನೋಡೋದು, ಇಲ್ಲಿ ಯಾರೋ ಮಾರ್ಕ್ ಇದೆ ನೋಡಿ, ಈ ತರ ಒಬ್ಬೊಬ್ರದ್ದು ನೋಡ್ತಾ ಹೋಗ್ಬೋದು. ಹಾಗೇನ ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಸಿಗುತ್ತೆ, ಫಾಲೋ ಅಪ್ ಮಾಡಬಹುದು. ಓಕೆ, ಎಲ್ಲ ಡೇಟಾ ಸಿಗುತ್ತೆ ನೋಡಿ, ಪ್ರತಿಯೊಂದು ಡೇಟಾ ಸಿಗುತ್ತೆ ಇಲ್ಲಿ. ಸ್ಪಾನ್ಸರ್ ಮಾಡಿದ್ಯಾರು, ಅವ್ರನ್ನ ಎಲ್ಲಿ ಪ್ಲೇಸ್ಮೆಂಟ್ ಮಾಡಿದ್ದಾರೆ, ಪ್ರತಿಯೊಂದು ಕೂಡ ಡೇಟಾ ಸಿಗುತ್ತೆ. ಸೊ ಇದನ್ನ ಫಸ್ಟ್ ನೋಡ್ತಾ ಹೋಗಿ, ನೆಟ್ವರ್ಕ್ ಅಲ್ಲಿ ಸಿಗುತ್ತೆ, ಕಂಪ್ಲೀಟ್ ಡೇಟಾ ಸಿಗುತ್ತೆ. ಬಟ್ ಜಾಯಿನ್ ಮಾಡಿಸ್ತಾ ಹೋಗೋದು ಮಾತ್ರ ಅಲ್ಲ, ದಯವಿಟ್ಟು ಸೀನಿಯರ್ ಕೂಡ ಕನೆಕ್ಟ್ ಮಾಡಿ. ಸೀನಿಯರ್ ಅಂದ್ರೆ ಯಾರು, ಸುಮ್ನೆ ಜಾಯಿನ್ ಆಗಿ ಬಿಟ್ಟೋದಾರಲ್ಲ, ಆಕ್ಟಿವ್ ಇದ್ದಾರೆ, ಸ್ವಲ್ಪ ಸಿಸ್ಟಮ್ ಅಲ್ಲಿ ಇದಾರೆ ಅನ್ನೋರಿಗೆ ಕನೆಕ್ಟ್ ಮಾಡಿ. ಅವಾಗ ನಿಮ್ಮ ಟೀಮಿಗೆ ಕೂಡ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ತುಂಬಾ ಟೀಮ್ ಬಿಲ್ಡ್ ಆದ ಹೋದಾಗೆ ತುಂಬಾ ಜಾಯ್ನಿಂಗ್ಸ್ ಬರ್ತಾ ಇರುತ್ತೆ, ಬಟ್ ಗೊತ್ತಿರೋದಿಲ್ಲ. ಬಟ್ ನಿಮ್ಮ ರೆಸ್ಪಾನ್ಸಿಬಿಲಿಟಿ, ಸಣ್ಣ ಟೀಮ್ ಇದ್ದಾಗ್ಲೇ ನೀವು ಫಾಲೋ ಅಪ್ ಮಾಡ್ತಾ ಬಂದ್ರೆ ಮುಂದೆ ದೊಡ್ಡ ಟೀಮ್ ಆದಾಗ ಸಮಸ್ಯೆ ಬರಲ್ಲ. ಅಂದ್ರೆ ಕಮ್ಯುನಿಕೇಟ್ ಅಲ್ಲಿ ಇರ್ತಾರೆ ಪ್ರತಿಯೊಬ್ರು ಕೂಡ. ಸೊ ಒಂದಂತ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಟೀಮ್ ಅಲ್ಲಿ ಒಬ್ಬ ವ್ಯಕ್ತಿ ವರ್ಕ್ ಮಾಡಿದ್ರು ಡೆಫಿನೆಟ್ಲಿ ಬಿಸ್ನೆಸ್ ಗ್ರೋ ಆಗುತ್ತೆ. ಯಾಕೆ ಬರ್ತಾ ಇಲ್ಲ ಅಂದ್ರೆ ನೀವು ಟೀಮಿಗೆ ಕಮ್ಯುನಿಕೇಟ್ ಮಾಡ್ತಾ ಇಲ್ಲ, ಫಾಲೋ ಅಪ್ ಮಾಡ್ತಾ ಇಲ್ಲ, ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಮಾಡ್ತಾ ಇಲ್ಲ, ಅವ್ರಿಗೆ ಅರ್ಥ ಮಾಡಿಸ್ತಿಲ್ಲ, ಅವ್ರಿಗೆ ಲಾಯಲ್ಟಿ ಅಂದ್ರೆ ಏನು ಗೊತ್ತಿಲ್ಲ.
ಒಬ್ನನ್ನ ಜಾಯಿನ್ ಮಾಡಿಸೋದು ಹೇಗಂತ ಗೊತ್ತಿರಲ್ಲ, ಪ್ರಾಡಕ್ಟ್ ಅಂದ್ರೆ ಏನಂತ ಗೊತ್ತಿರಲ್ಲ, ಪ್ರಾಡಕ್ಟ್ ಬೆನಿಫಿಟ್ ಗೊತ್ತಿರಲ್ಲ, ಪ್ರಾಡಕ್ಟ್ ರಿಸಲ್ಟ್ ಗೊತ್ತಿರಲ್ಲ, ಬಿಗಿನರ್ಸ್ಗೆ ಮಾತಾಡ್ತಿದ್ದೀನಿ ನಾನು. ಸೊ ನೀವು ಸ್ಟೆಪ್ ಬೈ ಸ್ಟೆಪ್ಸ್ ಒಂದೊಂದಾಗಿ ಗೈಡ್ ಮಾಡ್ತಾ ಹೋದ್ರೆ ಅವನು ಸ್ಲೋಲಿ ಅರ್ಥ ಮಾಡ್ಕೊಂಡು ಸಿಸ್ಟಮ್ಗೆ ಬರ್ತಾನೆ. ಓಕೆ, ಇದು ನೀವು ಸ್ಟಾರ್ಟಿಂಗ್ ಅಲ್ಲಿ ಮಾಡಬೇಕಾದಂತ ವರ್ಕ್. ಆನ್ಸರ್ ಕ್ವೈರೀಸ್ ಅಂತಂದ್ರೆ ನಿಮಗೇನಾದ್ರೂ ಆರ್ಡರ್ ರಿಲೇಟೆಡ್, ಕಂಪನಿ ಕಡೆಯಿಂದ ಆರ್ಡರ್ ರಿಲೇಟೆಡ್ ಇಶ್ಯೂ ಇದ್ರೆ, ಆಫರ್ ರಿಲೇಟೆಡ್, ಪ್ರೊಫೈಲ್ ರಿಲೇಟೆಡ್, ಕಮಿಷನ್ ರಿಲೇಟೆಡ್, ಪ್ರತಿಯೊಂದು ಕೂಡ ಇಲ್ಲಿ ಕ್ವಾರೀಸ್ ಇದೆ ನೋಡಿ. ವಾಟ್ ಈಸ್ ಮೈ ಸ್ಟೇಟಸ್ ಮೈ ಆರ್ಡರ್, ಪೇಮೆಂಟ್ ಡೀಟೇಲ್ಸ್ ಅಗೇನ್ಸ್ಟ್ ಮೈ ಆರ್ಡರ್, ಪ್ರತಿಯೊಂದು ಡೇಟಾ ಸಿಗುತ್ತೆ. ಅಷ್ಟು ಈಸಿ ಇದೆ ಇದು, ಯಾರು ಬೇಕಾದ್ರೂ ಮಾಡ್ಬೋದು ಇದನ್ನ. ಸೊ ನೆಕ್ಸ್ಟ್ ಬರೋಣ. ಸೊ ಲೇಟರ್ ಪಾರ್ಟ್ ನಿಮಗೆ ಮುಂದಿನ ಕ್ಲಾಸಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ ನೆಕ್ಸ್ಟ್ ಕೆಳಗಡೆ ಇರುವಂತ ಆಪ್ಷನ್ಸ್ ಅನ್ನ. ಸದ್ಯಕ್ಕೆ ನಿಮ್ಗೆ ಇವಾಗ ಡ್ಯಾಶ್ ಬೋರ್ಡ್ ಬಗ್ಗೆ ಶೋ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಈ ಡ್ಯಾಶ್ ಬೋರ್ಡ್ ಕ್ಲಿಕ್ ಮಾಡಿದಾಗ ಡೈರೆಕ್ಟ್ ಆಗಿ ಇದು ವೆಬ್ಸೈಟ್ ಕನೆಕ್ಟ್ ಆಗತ್ತೆ. ಓಕೆ, ನೀವು ಲ್ಯಾಪ್ಟಾಪ್ ಅಲ್ಲೂ ನೋಡ್ಬೋದು, ಆಸ್ ವೆಲ್ ಆಸ್ ಆಪ್ ಅಲ್ಲೂ ನೋಡ್ಬೋದು. ಇಲ್ಲಿ ನೋಡಿ ಮೈ ಲಾಯಲ್ಟಿ ಸ್ಟೇಟಸ್. ಓಕೆ, ನಿಮ್ಮ ಲಾಯಲ್ಟಿ ಆದ್ರೆ ಪರ್ಸೆಂಟೇಜ್ ಲೆವೆಲ್ ಕೂಡ ಇಲ್ಲಿ ಅಪ್ಡೇಟ್ ಆಗುತ್ತೆ. ಲಾಯಲ್ಟಿ ಮಾಡಿದ ತಕ್ಷಣ ನೀವು ಎಷ್ಟು ಪರ್ಸೆಂಟ್, 10% ಎಲಿಜಿಬಲ್ ಆಗಿದ್ದೀರಾ, 15 ಎಲಿಜಿಬಲ್ ಆಗಿದ್ದೀರಾ, ಅಥವಾ 25 ಎಲಿಜಿಬಲ್ ಆಗಿದ್ದೀರಾ, ಲಾಯಲ್ಟಿ ಪ್ಲಾನ್ ಅನ್ನ ನೋಡಿ. ಅವಾಗ ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ ಎಷ್ಟು ಪರ್ಸೆಂಟ್ಗೆ ನೀವು ಕ್ವಾಲಿಫಿಕೇಶನ್ ಆಗಿದ್ದೀರಾ, ನಿಮ್ಮ ಬ್ಯಾಲೆನ್ಸ್ ಪಾಯಿಂಟ್ಸ್ ಎಷ್ಟಿದೆ ಅಂತಂದ್ರೆ ನೀವು ರೀಡೀಮ್ ಮಾಡ್ತಿರಲ್ವಾ. ಇನ್ ಕೇಸ್ ಪೆಂಡಿಂಗ್ ಬ್ಯಾಲೆನ್ಸ್ ಪಾಯಿಂಟ್ಸ್ ಉಳಿದ್ರೆ ಅದು ಕೂಡ ಇಲ್ಲಿ ಅಪ್ಡೇಟ್ ಆಗುತ್ತೆ. ಓಕೆ, ಇದು ಲಾಯಲ್ಟಿ ಸ್ಟೇಟಸ್. ಸೆಕೆಂಡ್ ಆಪ್ಷನ್ ಬಂದು ಮೈ ವ್ಯಾಲ್ಯೂಮ್ ಅಂಡ್ ಪೇಡ್ ಎಸ್ ಟೈಟಲ್. ಸೊ ಈ ಮಂತಿನ ಬಿಸ್ನೆಸ್ ಏನು ಬರುತ್ತಲ್ಲ, ಮಂತ್ ಬಿಸ್ನೆಸ್ ಬರುತ್ತಲ್ಲ, ಅದು ಇಲ್ಲಿ ಶೋ ಆಗುತ್ತೆ. ಮೈ ವ್ಯಾಲ್ಯೂಮ್ ಅಂದ್ರೆ ನಂದು ಮತ್ತೆ ನನ್ನ ಟೈಟಲ್ ಯಾವುದು ಅಂತ ಇಲ್ಲಿ ಶೋ ಆಗುತ್ತೆ ನೋಡಿ. ಈಗ ಕರೆಂಟ್ ಏನ್ ಮಂತ್ ಇದೆ ಅಲ್ಲಿ ಬರುತ್ತೆ. ನನ್ನ ಪರ್ಸನಲ್ CV ಎಷ್ಟಿದೆ, ಹಾಗೇನೆ ನನ್ನ ಟೀಮ್ ಅಲ್ಲಿ ಎಷ್ಟಿದೆ ಅದು ನೋಡೋದೆಲ್ಲಿ, ಇಲ್ಲಿ ಈ ಆಪ್ಷನ್ಸ್. ಪೇಡ್ ಎಸ್ ಟೈಟಲ್, ನಾನ್ ಕ್ವಾಲಿಫೈಡ್ ಅಡ್ವೈಸರ್ ಅಂದ್ರೆ ನಾನು ಏನೂ ಮಾಡಿಲ್ಲ, ನನ್ನ ಪರ್ಸನಲ್ PV ಮಾಡಿಲ್ಲ ಅಂದ್ರೆ ನಾನು ಪ್ರಾಮಾಣಿಕವಾಗಿ ಇಲ್ಲ ಅಂತ ಅರ್ಥ. ಫಸ್ಟ್ ನಾವು ಮಾಡಬೇಕಾಗಿರೋದು ನಮ್ಮ ಮನೆಗೆ ಬೇಕಾದ ಪ್ರಾಡಕ್ಟ್ ಅನ್ನ ಸೆಲ್ಫ್ ಯೂಸ್ ಮಾಡೋದು, ನಂತರ ಸ್ಪಾನ್ಸರಿಂಗ್ ಸ್ಟಾರ್ಟ್ ಮಾಡೋದು. ಹಾಗಾಗಿ ನಿಮ್ಮ ಪರ್ಸನಲ್ PV ಮಾಡಿದ ತಕ್ಷಣ ಇಲ್ಲಿ ಟೈಟಲ್ ಏನಂತ ಶೋ ಆಗುತ್ತೆ. ನೆಕ್ಸ್ಟ್ ನಾನು ನಿಮಗೆ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ತೋರಿಸಿದೆ, ನಿಮ್ ಟೀಮ್ ಅಲ್ಲಿ ಇಷ್ಟು GCB ಬಂದ್ರೆ ಯಾವ್ಯಾವ ಟೈಟಲ್ ರೀಚ್ ಆಗ್ತೀರಾ ಅಂತ, ಕರೆಕ್ಟ್ ಅಲ್ವಾ. ಸೊ ಹಾಗೇನೆ ನಿಮ್ಗೆ ಅಪ್ಡೇಟ್ ಆಗ್ತಾ ಇರುತ್ತೆ. ಮೈ ಅರ್ನಿಂಗ್ಸ್, ನಿಮ್ಮ ಅರ್ನಿಂಗ್ಸ್ ಎಷ್ಟಾಗಿದೆ, ಮಂತ್ಲಿ ಬೋನಸ್ ಇದು. ಮಂತ್ಲಿ ಬೋನಸ್ ನಿಮಗೆ ಇಮಿಡಿಯೇಟ್ಲಿ ಶೋ ಆಗೋದಿಲ್ಲ, ಯಾಕಂದ್ರೆ ಮಂತ್ ಕ್ಲೋಸಿಂಗ್ ಆಗಿ ಅದರ ಮುಂದಿನ ತಿಂಗಳು ಚೆಕ್ ಶೋ ಆಗುತ್ತೆ ಅದು. ಓಕೆನಾ, ಮಂತ್ಲಿ ಬೋನಸ್ ಇದು. ಶೇರಿಂಗ್ ಬೋನಸ್ ನಿಮಗೆ ನೋಡಿ ಇಲ್ಲಿ ಕ್ಲೋಸಿಂಗ್ ಕೊಟ್ಟಿದ್ದಾರೆ ನೋಡಿ, ಆಲ್ರೆಡಿ ಒಂದು ಕ್ಲೋಸಿಂಗ್ ಕಂಪ್ಲೀಟ್ ಆಯ್ತು. 15 ಇಂದ 21 ಡೇಟ್ ಅಲ್ಲಿ ನಿಮಗೆ ಎಷ್ಟು ಇನ್ಕಮ್ ಬಂದಿದೆ ಅಂತ ಇಲ್ಲಿ ಶೋ ಆಗುತ್ತೆ. ಬೋನಸ್ ಅನೌನ್ಸ್ ಆದ ನಂತರ ಗೊತ್ತಾಗೋದು, ಅಂದ್ರೆ ಶೇರಿಂಗ್ ಬೋನಸ್ ಇದು. ನೀವ್ ಯಾರನ್ನಾದ್ರು ಸ್ಪಾನ್ಸರ್ ಮಾಡಿ ಅವರಿಂದ ಏನೋ ನಿಮ್ಗೆ 20% ಬರುತ್ತಲ್ಲ, ಅದು ಇಲ್ಲಿ ಶೋ ಆಗುತ್ತೆ ಬೋನಸ್ ಅನೌನ್ಸ್ಮೆಂಟ್ ಆದ ನಂತರ. ಇದು ನೋಡಿ ಪ್ರೀವಿಯಸ್ ಇದು. ಆ ತರ ನಿಮ್ದು ಎವ್ರಿ 4 ವೀಕ್ ಇದು ನೀವು ನೋಡ್ಬೋದು. ಓಕೆ, 4 ವೀಕ್ಸ್ ಇದು ಇಲ್ಲಿ ಅಪ್ಡೇಟ್ ಆಗುತ್ತೆ. ಯಾಕೆ ಇಲ್ಲಿ ಬ್ಲಾಂಕ್ ಇದೆ ಅಂತಂದ್ರೆ ಇವರು ಸ್ಟಾರ್ಟೇ ಮಾಡಿಲ್ಲ ಹಾಗಾಗಿ. ಅದೇ ರೀತಿ ಟ್ರಿಪಲ್ ಪವರ್ ಬೋನಸ್, ಇದೇನು ವೀಕ್ಲಿ ಇನ್ಕಮ್ ನಾನು ಮಾತಾಡ್ತಾ ಇದ್ದೀನಿ. ಸೊ ಈ ವೀಕ್ಲಿ ಇನ್ಕಮ್ ಏನಂತ ಗೊತ್ತಾಗ್ಬೇಕಾದ್ರೆ ನಮ್ಮ ಪ್ರೀವಿಯಸ್ ವಿಡಿಯೋಸ್ ಅನ್ನ ದಯವಿಟ್ಟು ನೀವು ಕಂಪ್ಲೀಟ್ ಆಗಿ ಪೇಸೆನ್ಸ್ ಇಂದ, ಒಂದು ದಿನ ಬೇಕಾದ್ರೂ ಹೋಗ್ಲಿ ಪರವಾಗಿಲ್ಲ, ಪೇಸೆನ್ಸ್ ಇಂದ ಅದನ್ನ ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ನೋಡಿ. ಒನ್ಸ್ ನಿಮ್ಗೆ ಪ್ಲಾನ್ ಅರ್ಥ ಆದ್ರೆ ಇದೆಲ್ಲವೂ ಕೂಡ ಅರ್ಥ ಆದಾಗೆ. ಸೊ ಟ್ರಿಪಲ್ ಪವರ್ ಬೋನಸ್ ಸೇಮ್ ನಿಮಗೆ ಡೇಟ್ ಕೂಡ ಕೊಟ್ಟಿದ್ದಾರೆ, ಯಾವ ಡೇಟ್ ಇಂದ ಯಾವ ಡೇಟ್ ಅಂತ. ಇಲ್ಲಿ ಕೆಳಗಡೆ ಡೇಟ್ ಬರುತ್ತೆ ನೋಡಿ, ವೀಕ್ಲಿ ಕ್ಲೋಸಿಂಗ್ 4 ಕ್ಲೋಸಿಂಗ್ಸ್ ಬರುತ್ತಲ್ವಾ, ಅದಿಲ್ಲಿ ಡೇಟ್ ಶೋ ಆಗುತ್ತೆ. ನೆಕ್ಸ್ಟ್ ನೀವೇನಾದ್ರೂ ಮಾಡಿದ್ರೆ ಮಾತ್ರ ಶೋ ಆಗುತ್ತೆ, ಸುಮ್ಮನೆ ಶೋ ಆಗೋದಿಲ್ಲ. ಇದು ಸ್ಕೀಮ್ ಅಲ್ಲ, ಯಾರ್ಯಾರು ಮಾಡಿದಕ್ಕೆ ಬರೋದಿಲ್ಲ. ಟ್ರಿಪಲ್ ಪವರ್ ಬೋನಸ್ ನೀವು ಪ್ಲಾನ್ ಅನ್ನ ಸ್ಟಡಿ ಮಾಡಿ ಫೋಕಸ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಅಪ್ಡೇಟ್ ಆಗುತ್ತೆ. ಇದು ಟ್ರಿಪಲ್ ಪವರ್ ಬೋನಸ್, ಇದು ನಿಮ್ಗೆ ಅಪ್ಡೇಟ್ ಆಗುತ್ತೆ. ಅದೇ ರೀತಿ ನಿಮ್ಮ ನೇಮ್ ಕೂಡ ಬರುತ್ತೆ, ID ನಂಬರ್ ಕೂಡ ಬರುತ್ತೆ, ಜೊತೆಗೆ ಪೇಯ್ಡ್ ಎಸ್ ಟೈಟಲ್ ನೋಡಿ ಇಲ್ಲಿ ನಿಮಗೆ ಇದು ಸದ್ಯಕ್ಕೆ ಏನು ನಿಮ್ಗೆ ಯಾವ ಟೈಟಲ್ ಬಿಗಿನರ್ಸ್ ಯಾವುದು ಯೂಸ್ ಆಗೋದಿಲ್ಲ. ಇಲ್ಲಿ ಪ್ರಿಪೇರ್ಡ್ ಕಸ್ಟಮರ್ ಎಷ್ಟಿದ್ದಾರೆ ನಿಮ್ ಟೀಮ್ ಅಲ್ಲಿ, ನಾನ್ ಕಾಂಪ್ಲಿಕೇಟ್ ಅಡ್ವೈಸರ್ ಎಷ್ಟಿದ್ದಾರೆ, ಸೀನಿಯರ್ ಅಡ್ವೈಸರ್ ಎಷ್ಟಿದ್ದಾರೆ, ಸಿಲ್ವರ್ ಡೈರೆಕ್ಟರ್ ಎಷ್ಟಿದ್ದಾರೆ. ಇಲ್ಲಿಗೆ ಒಂದೊಂದಾಗಿ ಕ್ಲಿಕ್ ಮಾಡಿ ಒಂದೊಂದು ಮಂತ್ ಅನ್ನು ಕೂಡ ನೀವು ಸೆಲೆಕ್ಟ್ ಮಾಡಿ ನೋಡ್ತಾ ಹೋಗ್ಬೋದು ಡೇಟಾ. ಲಾಸ್ಟ್ ಪ್ರೀವಿಯಸ್ ಮಂತ್ ಅಲ್ಲಿ ಎಷ್ಟು ಜನ ನನ್ನ ಟೀಮ್ ಅಲ್ಲಿ ಅಡ್ವೈಸರ್ ಇದ್ರು, ಎಷ್ಟು ಜನ ಸೀನಿಯರ್ ಅಡ್ವೈಸರ್ ಇದ್ರು, ಎಷ್ಟು ಜನ ಸಿಲ್ವರ್ ಡೈರೆಕ್ಟರ್ ಇದ್ರು, ಎಲ್ಲ ಡೇಟಾ ನೋಡ್ಬೋದು. ಇದು ಸ್ಟಾರ್ಟಿಂಗ್ ಅಲ್ಲಿ ಸಿಗಲ್ಲ, ಯಾಕಂದ್ರೆ ನೀವು ಝೀರೋ
ಮುಂದೆ ಹೋಗ್ತಾ ಹೋಗ್ತಾ ನಿಮ್ಮ ಟೀಮ್ ಗ್ರೋ ಆಗುತ್ತಲ್ವಾ, ಟೀಮ್ ಅಲ್ಲಿ ಬಿಸ್ನೆಸ್ ಬರುತ್ತಲ್ಲ, ಅವಾಗ ನಿಮಗೆ ಕಂಪ್ಲೀಟ್ ಡೇಟಾ ಸಿಗುತ್ತೆ. ಹಾಗೇನೆ ಪರ್ಸನಲ್ ಕಮಿಷನಬಲ್ ವ್ಯಾಲ್ಯೂಮ್ ಇಲ್ಲಿ 0 ಇದೆ ನೋಡಿ. ನಾನು ಹೇಳಿದ್ದೀನಿ ಮಿನಿಮಮ್ ಪರ್ಸನಲ್ CV 2000 ಮಾಡಿದ್ರೆ ಬೆಸ್ಟ್. ಲಾಯಲ್ಟಿಗೆ 1000 ಪರ್ಸನಲ್ CV. ಇಲ್ಲಿ ನಿಮ್ಮ ಪರ್ಸೆಂಟೇಜ್ ಡಿಫಾಲ್ಟ್ ಆಗಿ ಅಪ್ಡೇಟ್ ಆಗ್ತಾ ಇರುತ್ತೆ. ಈಗ 0 ಇದೆ, ನಾನು 1 PV ಮಾಡಿದ ತಕ್ಷಣ ಅದಕ್ಕೆ ಎಷ್ಟು ಪರ್ಸೆಂಟೇಜ್ ಬರಬೇಕು ಅದು ಪರ್ಸೆಂಟೇಜ್ ಬರುತ್ತೆ, ಗ್ರೀನ್ ಕಲರ್ ಬರುತ್ತೆ ಕಂಪ್ಲೀಟ್ ಆದ ತಕ್ಷಣ. ಒಂದು 25% ಆದ್ರೆ ಯೆಲ್ಲೋ ಕಲರ್ ಇರುತ್ತೆ. 1000 PCV ಆದ್ರೆ ಇದು 100% ಬರುತ್ತೆ, ಯಾಕಂದ್ರೆ ಲಾಯಲ್ಟಿ ಕಂಪ್ಲೀಟ್ ಆಗುತ್ತೆ. 2000 PCV ನಿಮ್ಗೆ ಇನ್ಕಮ್ ಬರ್ಬೇಕಾದ್ರೆ 2000 PCV ಕಂಪ್ಲೀಟ್ ಮಾಡಿದ್ರೆ 100% ಬರುತ್ತೆ, ಆ ರೀತಿ. ಓಕೆ, ಅದೇ ರೀತಿ ಗ್ರೂಪ್ ಕಮಿಷನಬಲ್ ವ್ಯಾಲ್ಯೂಮ್ ಯಾಕಂತಂದ್ರೆ ಟ್ರಿಪಲ್ ಪವರ್ ಬೋನಸ್ಗೆ ನಿಮ್ ಟೀಮ್ ಅಲ್ಲಿ 3 ಫ್ರಂಟ್ ಲೈನ್ ಇಂದ ಯಾರಾದ್ರೂ ಟೀಮ್ ಇಂದ ಗ್ರೂಪ್ ವ್ಯಾಲ್ಯೂಮ್ ಬಂದ್ರೆ ಇಲ್ಲಿ ಪರ್ಸೆಂಟೇಜ್ ಶೋ ಆಗ್ತಾ ಅಪ್ಡೇಟ್ ಆಗ್ತಾ ಇರುತ್ತೆ. ಅವಾಗ ನಿಮಗೆ ಇಲ್ಲಿ ರೆಕಮೆಂಡ್ ಮಾಡುತ್ತೆ ನೋಡಿ, ಇಲ್ಲಿ ಟ್ರಿಪಲ್ ಪವರ್ ಬೋನಸ್ ಯಾರಾದ್ರೂ ಬಿಲ್ಲಿಂಗ್ ಮಾಡಿದ್ರೆ ಟೀಮ್ ಅಲ್ಲಿ ಫ್ರಂಟ್ ಲೈನ್ ಇಂದ ಇಲ್ಲಿ ಪರ್ಸೆಂಟೇಜ್ ಶೋ ಆಗ್ತಾ ಇರುತ್ತೆ. 100% ಆದ್ರೆ ಕಂಪ್ಲೀಟ್ ಆಯ್ತು ನಿಮ್ದು. ನೋಡಿ ಇಲ್ಲಿ ಬರುತ್ತೆ ನೋಡಿ, 2000 ಗೆ ಕ್ವಾಲಿಫಿಕೇಶನ್ ಆಯ್ತು. ಅಗೇನ್ 5000 ಗೆ ಏನ್ ಬರ್ಬೇಕು CV, ಅದನ್ನ ಕಂಪ್ಲೀಟ್ ಮಾಡಿದ್ರೆ ಇಲ್ಲಿ 5000 ಗೆ ಇನ್ನು ಎಷ್ಟಾಗ್ಬೇಕು ಅದೇ ತೋರಿಸುತ್ತೆ, ಇಲ್ಲಿ ಅದೇ ಗೈಡ್ ಮಾಡುತ್ತೆ ನಿಮ್ಗೆ. ಓಕೆ, ಅದೇ ರೀತಿ 25,000 ಇನ್ಕಮ್ ಕ್ವಾಲಿಫಿಕೇಶನ್ ಆಗ್ಬೇಕಾದ್ರೆ ಎಷ್ಟಾಗ್ಬೇಕು ಅಂತ ಅದೇ ಗೈಡ್ ಮಾಡ್ತಿರುತ್ತೆ. ಈಸಿ ಇದೆ ನಿಮಗೆ, ಆದ್ರೆ ನೀವು ನೋಡ್ಬೇಕು ಅಂತ. ಸುಮ್ನೆ ಜಾಯಿನ್ ಮಾಡಿ ಲಾಗಿನೇ ಮಾಡಿಲ್ಲ, ಅಪ್ಲಿಕೇಶನ್ ಓಪನ್ ಮಾಡಿಲ್ಲ ಅಂದ್ರೆ ಗೊತ್ತಾಗಲ್ಲ. ಇದು ಯಾಕೆ ಕಂಪನಿ ಸಿಸ್ಟಮ್ ಕೊಟ್ಟಿದೆ ಅಂತಂದ್ರೆ ನಿಮ್ಗೆ ಇದು ನಿಮ್ ಬಿಸ್ನೆಸ್, ನೀವು ಇನ್ಕಮ್ ಅರ್ನಿಂಗ್ಸ್ ಮಾಡ್ಬೇಕಾದ್ರೆ ನೋಡ್ಬೇಕು, ಇಲ್ಲಿ ಸ್ವಲ್ಪ ಶಾರ್ಟೇಜ್ ಇದೆ, ಇನ್ನೊಂದೆಷ್ಟು CV ಆಗ್ಬೇಕು, ಅವಾಗ ನಿಮ್ಗೆ ನಾಲೆಜ್ ಸಿಗುತ್ತೆ, ಐಡಿಯಾಸ್ ಸಿಗುತ್ತೆ, ಅವಾಗ ನಿಮ್ಗೆ ಇದನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಈಸಿ ಆಗತ್ತೆ. ಸೊ ನೋಡಿ, ಇಲ್ಲಿ ಫುಲ್ ಡೀಟೇಲ್ಸ್ ಕೂಡ ಕ್ಲಿಕ್ ಮಾಡ್ಬೋದು. ಇಲ್ಲಿ ಕ್ಲಿಕ್ ಮಾಡಿದಾಗ ಈ ತರ ಒಂದು ಚಿತ್ರ ಕಾಣುತ್ತೆ. ಗ್ರೀನ್ ಕಲರ್ ಬಂದ್ರೆ LRP ಅಂಡ್ ಟೀಮ್ ಟ್ರಿಪಲ್ ಪವರ್ ಬೋನಸ್ಗೆ ಅವರು ಕ್ವಾಲಿಫೈ ಆಗಿದ್ದಾರೆ ಅಂತ. ನಿಮ್ಮ ಈ ಸ್ಟ್ರಕ್ಚರ್ ನೋಡಿ, ಯಾವ್ದಕ್ಕೆ? ಟ್ರಿಪಲ್ ಪವರ್ ಬೋನಸ್ಗೆ. ಈ ಗ್ರೀನ್ ಕಲರ್ ನಿಮ್ಮ ಈ ಸ್ಟ್ರಕ್ಚರ್ ಯಾರಾದ್ರೂ ಆದ್ರೆ ಇದಕ್ಕೆ ಕ್ವಾಲಿಫೈ ಆಗಿದ್ದಾರೆ ಅಂದ್ರೆ ಲಾಯಲ್ಟಿ ಕಂಪ್ಲೀಟ್ ಮಾಡಿದ್ದಾರೆ ಅಂತ ಇಲ್ಲಿ ಕಲರ್ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಬರೇ ಗ್ರೀನ್ ಇದೆಲ್ಲ ಅದು ಅಂದ್ರೆ ಲಾಯಲ್ಟಿ ಕಂಪ್ಲೀಟೆಡ್ ಅಂತ. ಈ ಬರೇ ಒಂದು ಬ್ಲಾಂಕ್ ಇದೆ ನೋಡಿ, ಇದು ನಾನ್ LRP ಅಂದ್ರೆ ಅವರು ಲಾಯಲ್ಟಿ ಪಾಯಿಂಟ್ಸ್ ಅನ್ನ ಕಂಪ್ಲೀಟ್ ಮಾಡಿಲ್ಲ ನೋಡಿ, ಇವರೆಲ್ಲ ಮಾಡಿಲ್ಲ. ಈ ಪರ್ಪಲ್ ಕಲರ್ ಇದೆ ನೋಡಿ, ಇದೆಲ್ಲ ಪ್ರಿಪೇರ್ಡ್ ಕಸ್ಟಮರ್. ಇದು ಯಾಕೆ ನಿಮಗೆ ನೋಡ್ಬೇಕು? ನಿಮ್ ಟೀಮ್ ಅಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ತುಂಬಾ ಜನ ಬರ್ತಾರೆ, ಜಾಯಿನ್ ಮಾಡಿದವರು ಸುಮ್ನೆ ಜಾಯಿನ್ ಮಾಡಿ ಬಿಟ್ಟು ಹೋಗ್ತಾರೆ. ಬಟ್ ನಿಮ್ಗೆ ಬಿಸ್ನೆಸ್ ಬರ್ಬೇಕಾದ್ರೆ ಅವ್ರನ್ನೆಲ್ಲ ನೀವು ಫಾಲೋ ಅಪ್ ಮಾಡ್ಬೋದು. ನೋಡಿ, ಆ ಗೊಂಬೆ ಚಿತ್ರಕ್ಕೆ ನೀವು ಕ್ಲಿಕ್ ಮಾಡಿದ್ರೆ, ಯಾವುದೇ ಗೊಂಬೆ ಚಿತ್ರಕ್ಕೆ ನೀವು ಕ್ಲಿಕ್ ಮಾಡಿದ್ರೆ ಪ್ರತಿಯೊಂದು ಅವ್ರದ್ದು ಬರುತ್ತೆ ನೋಡಿ, ಅವ್ರ MC ನಂಬರ್, ಅವ್ರ ಪರ್ಸನಲ್ ಡೀಟೇಲ್ಸ್, ಓಕೆ, ಅವರ ಮೊಬೈಲ್ ನಂಬರ್, ಅವರ ಜಿಮೇಲ್ ID ಕೊಟ್ಟಿದ್ರೆ ಜಿಮೇಲ್ ID, ಅವರ ಪ್ಲೇಸ್ಮೆಂಟ್ ಅಪ್ಲೈನ್ ಯಾರು, ಸ್ಪಾನ್ಸರ್ ಅಪ್ಲೈ ನಂಬರ್ ಯಾರು, ನೆಕ್ಸ್ಟ್ ಅವ್ರದ್ದು ಎಷ್ಟಾಗಿದೆ ಪರ್ಸನಲ್ CV, ಅವ್ರದ್ದು ಟ್ರಿಪಲ್ ಪವರ್ ಬೋನಸ್ಗೆ ಕ್ವಾಲಿಫೈ ಆಗಿದಾರಾ, ಅವ್ರ ಟೀಮ್ ಇಂದ ಗ್ರೂಪ್ ವ್ಯಾಲ್ಯೂಮ್ ಎಷ್ಟು ಬಂದಿದೆ. ವೆರಿ ಈಸಿ. ಅದಕ್ಕೆ ನಾನು ಹೇಳೋದು ಟೆಕ್ನಾಲಜಿ ಯುಟಿಲೈಸ್ ಮಾಡ್ಕೊಳ್ಳಿ, ನೀವು ಅಪ್ಡೇಟ್ ಆಗ್ಬೇಕು. ಯಾಕಂದ್ರೆ ಇಷ್ಟು ಸಿಂಪಲ್, ಯಾರನ್ನು ಡಿಪೆಂಡ್ ಆಗುವಂತ ಅವಶ್ಯಕತೆ ಇಲ್ಲ. ನನ್ ಬಿಸ್ನೆಸ್ ನಾನು ಹೊಡ್ತಾ ಹೋಗ್ಬೇಕು. ಇಲ್ಲಿ ಸೇಮ್ ಫುಲ್ ಡೀಟೇಲ್ಸ್ ಕೊಟ್ರೆ ಅವ್ರ ಟೀಮ್ ಇದು ಬರುತ್ತೆ, ಅವ್ರ ಕೆಳಗಡೆ ಯಾರಾದ್ರೂ ಮಾಡಿದ್ರೆ. ಓಕೆ, ಇದನ್ನ 2-3 ಸರ್ತಿ ಪ್ರಾಕ್ಟೀಸ್ ಮಾಡಿ, ಅವಾಗ ನಿಮ್ಗೆ ಈಸಿ ಆಗತ್ತೆ. 1-2 ಸರ್ತಿ ನಿಮಗೆ ಸ್ವಲ್ಪ ಕಾಂಪ್ಲಿಕೇಟ್ ಅಂತ ಅನ್ಸ್ಬೋದು, ನೆಕ್ಸ್ಟ್ ಹೋಗ್ತಾ ಹೋಗ್ತಾ ನಿಮಗೆ ಅದು ಈಸಿ ಆಗುತ್ತೆ. ಯಾಕಂದ್ರೆ ನಿಮ್ಮ ಟೀಮ್ ಅಲ್ಲೇ ಇದೆಲ್ಲ ಕೊಟ್ಟಿದ್ದಾರೆ ನೋಡಿ ಸ್ಟ್ರಕ್ಚರ್. ನೋಡಿ, ಇವ್ರ ಅಂಡ್ರಲ್ಲಿ ಇಷ್ಟು ಜನ ಇದ್ದಾರೆ, ಒಂದು ಲೆಗ್ ಅಲ್ಲಿ ಇಷ್ಟು ಜನ ಇದ್ದಾರೆ, ಇನ್ನೊಂದು ಲೆಗ್ ಅಲ್ಲಿ ಇಷ್ಟು ಜನ ಎಷ್ಟಿದ್ದಾರೆ ಅಂತಾನೆ ಅದು ಶೋ ಮಾಡಿಸುತ್ತೆ, ಇದು ಸಿಸ್ಟಮ್. ಹಾಗಾಗಿ ಓಕೆ, ಒಂದ್ ಸೆಕೆಂಡ್. ಎಲ್ಲಿ ಸಿಗುತ್ತೆ ಇದು? ಬಿಸ್ನೆಸ್ ಡ್ಯಾಶ್ ಬೋರ್ಡ್ ಇದೆಲ್ಲ, ಫಸ್ಟ್ ಆಪ್ಷನ್ ಡ್ಯಾಶ್ ಬೋರ್ಡ್ ಅಲ್ಲಿ ಸಿಗುತ್ತೆ. ನಿಮ್ಮ ಹತ್ರ ಲ್ಯಾಪ್ಟಾಪ್ ಸಿಸ್ಟಮ್ ಇದ್ರೆ ಇನ್ನು ಬೆಸ್ಟ್ ಆಗಿ ಕಾಣುತ್ತೆ, ಇದು ದೊಡ್ಡದಾಗಿ ಕಾಣುತ್ತೆ. ಇಲ್ಲ ನೀವು ಇಲ್ಲಿ ಡೆಸ್ಕ್ ಟಾಪ್ ಸೈಟ್ ಕೂಡ ಸೆಟ್ ಮಾಡಬಹುದು. ಅದೇ ರೀತಿ ಮೈ ಟೀಮ್ ಇದೆ. ಸೊ ನನ್ನ ಟೀಮ್, ಟೋಟಲ್ ಟೀಮ್ ಅಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ, ಕಂಪ್ಲೀಟ್ ಡೇಟಾ ಸಿಗುತ್ತೆ ಡಿಯರ್ ಫ್ರೆಂಡ್ಸ್. ಎಲ್ಲೆಲ್ಲ ಹೋಗ್ಬೇಕಾಗಿಲ್ಲ, ಕಾಲ ಬುಡದಲ್ಲೇ ತುಂಬಾ ಜನ ನೋಡಿ. ನನ್ನ ಟೋಟಲ್ ಇವರ ಟೀಮ್ ಅಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಅದೇ ಶೋ ಮಾಡುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಕಂಪ್ಲೀಟ್ ಡೇಟಾ ಸಿಗುತ್ತೆ ಟೀಮ್ ಇದು. ಓಕೆ,
ಹಾಗೇನೆ ಟೀಮ್ ಸಮ್ಮರಿ ಬರುತ್ತೆ ನೋಡಿ, ಪ್ರತಿ ಮಂತ್ ಅಲ್ಲಿ ಎಷ್ಟೆಷ್ಟು ಜಾಯ್ನಿಂಗ್ ಬಂದಿದೆ ನಿಮ್ಮ ಟೀಮ್ ಅಲ್ಲಿ, ಎಷ್ಟೆಷ್ಟು ಜಾಯ್ನಿಂಗ್ ಬಂದಿದೆ ಅಂತಾನು ನೋಡ್ಬೋದು. ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಡೇಟಾ ಬರುತ್ತದು. ಲೆವೆಲ್ ನಾನು ಹೇಳಿದ್ದೀನಲ್ಲ, ಅಪ್ ಟು 7 ಲೆವೆಲ್ ತನಕ ನಿಮಗೆ ಬೋನಸ್ ಸಿಗುತ್ತೆ, ಪರ್ಸೆಂಟೇಜ್ ಸಿಗುತ್ತೆ ಅಂತ. ಇಲ್ಲಿ ಫಸ್ಟ್ ಲೆವೆಲ್ ಅಲ್ಲಿ ಇರೋದು 4 ಮೆಂಬರ್ಸ್ ಇದ್ದಾರೆ, 7 ಲೆವೆಲ್ ಅಲ್ಲಿ ಸೆಕೆಂಡ್ ಲೆವೆಲ್ ಅಲ್ಲಿ 7 ಮೆಂಬರ್ಸ್ ಇದ್ದಾರೆ, ಥರ್ಡ್ ಲೆವೆಲ್ ಅಲ್ಲಿ 11 ಮೆಂಬರ್ಸ್ ಇದ್ದಾರೆ, ಫೋರ್ತ್ ಲೆವೆಲ್ ಅಲ್ಲಿ 23 ಮೆಂಬರ್ಸ್ ಇದ್ದಾರೆ. ನಿಮ್ಮ ಡೆಪ್ತಿಗೆ ಹೋದಾಗೆ ಕಮಿಷನ್ಸ್ ಜಾಸ್ತಿ ಬರುತ್ತೆ. ಹಾಗಾಗಿ ನೀವು ಪ್ರತಿಯೊಬ್ಬರನ್ನ ಫಾಲೋ ಅಪ್ ಮಾಡಬೇಕು, ಬಿಡಬಾರ್ದು. ನಿಮ್ ಟೀಮೇ ಅದು, ಯಾರೇ ಜಾಯಿನ್ ಮಾಡಿಸಿರ್ಲಿ ಅದು ನಿಮ್ ಟೀಮೇ. ನೋಡಿ ಇವ್ರದ್ದು ಎಷ್ಟು ಲೆವೆಲ್ ಹೋಗಿದೆ ನೋಡಿ, 15 ಲೆವೆಲ್ ಹೋಗಿದೆ. 15 ಲೆವೆಲ್ ಅಲ್ಲಿ ಯಾರೋ ಒಬ್ಬ ವರ್ಕ್ ಮಾಡ್ದ, ಆ ಮಿಕ್ಕಿದ ಯಾವ ಲೆವೆಲ್ ಅವರು ವರ್ಕ್ ಮಾಡಿಲ್ಲ, ಅದು ನಿಮಗೆ ಕನ್ಸಿಡರ್ ಆಗೋದು. ಓಕೆ, ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ನೋಡಿ ಡೇಟಾ ಸಿಗುತ್ತೆ ನೋಡಿ. 13ನೇ ಲೆವೆಲ್ ಅಲ್ಲಿ ಯಾರೆಲ್ಲ ಇದ್ದಾರೆ, ಅವರ MC ನಂಬರ್, ಅವರ ನೇಮ್ ಬರುತ್ತೆ, ಅವ್ರು ಎನ್ರೋಲ್ ಆಗಿದ್ ಯಾವಾಗ, ಅವರ ಸ್ಪಾನ್ಸರ್ ಅಪ್ಲೈನ್ ಯಾವಾಗ, ಯಾರು ಸ್ಪಾನ್ಸರ್, MC ನಂಬರ್, ಅವ್ರ ಟೈಟಲ್ ಏನು, ಅವ್ರು ಈ ಮಂತ್ನ ಯಾವ ಪೇಡ್ ಟೈಟಲ್ ಅಲ್ಲಿ ಇದ್ದಾರೆ, ಅವ್ರ ಪ್ಲೇಸ್ಮೆಂಟ್ ಲೆವೆಲ್ ಅಲ್ಲಿ ಎಷ್ಟಿದ್ದಾರೆ, ಅವ್ರ ಪರ್ಸನಲ್ CV ಎಷ್ಟು ಮಾಡಿದ್ದಾರೆ, ಪ್ರತಿ ಡೇಟಾ ಸಿಗುತ್ತೆ ಡಿಯರ್ ಫ್ರೆಂಡ್ಸ್. ನೋಡಿ ಈ ನೇಮಿಗೆ ಕ್ಲಿಕ್ ಮಾಡಿದ್ರೆ ಸಾಕು, ಪರ್ಸನಲ್ ಡೀಟೇಲ್ ಎಲ್ಲ ಸಿಗುತ್ತೆ, ಅವ್ರ ನಂಬರ್ ಸಿಗುತ್ತೆ, ನಿಮಗೆ ಫಾಲೋ ಅಪ್ ಮಾಡ್ಬೋದು, ಜಿಮೇಲ್ ID ಸಿಗುತ್ತೆ ನೋಡಿ, ಕೊಟ್ರೆ ಮಾತ್ರ. ಅವರ ಪ್ಲೇಸ್ಮೆಂಟ್ ಅಪ್ಲೈನ್ ಯಾರು, ಸ್ಪಾನ್ಸರ್ ಅಪ್ಲೈನ್ ಯಾರು, ಪ್ರತಿಯೊಂದು ಡೇಟಾ ಸಿಕ್ಕಿದ್ರೆ ನಿಮ್ಗೆ ಗೊತ್ತಾಗುತ್ತಾ ಇಂಥ ವ್ಯಕ್ತಿ ಜಾಯಿನ್ ಮಾಡಿಸಿದ್ದು. ಪ್ರೀವಿಯಸ್ ಸಿಸ್ಟಮ್ ಅಲ್ಲಿ ಇದೆಲ್ಲ ಇರ್ಲಿಲ್ಲ. ಇಲ್ಲಿ ನಿಮ್ಗೆ ಕ್ಲೀನ್ ಗೊತ್ತಾಗುತ್ತಾ ಇವರ ಪ್ಲೇಸ್ಮೆಂಟ್ ಅಪ್ಲೈನ್ ಇವ್ರ ಅಂಡ್ರಲ್ಲಿ ಜಾಯಿನ್ ಮಾಡಿಸಿದ್ದಾರೆ, ಪ್ರತಿ ಡೇಟಾ ಸಿಗುತ್ತೆ. ಇದನ್ನ ಎಕ್ಸೆಲ್ಗೂ ಕೂಡ ಡೌನ್ಲೋಡ್ ಮಾಡ್ಬೋದು ನೋಡಿ, ಎಕ್ಸೆಲ್ ಸೀಟೇ ಸಿಗುತ್ತೆ ನಿಮಗೆ, ಅದನ್ನ ಪ್ರಿಂಟ್ ಬೇಕಾದ್ರೆ ತೆಗಿಬಹುದು ನೋಡಿ. ಇದು ಡೈರೆಕ್ಟ್ ಎಕ್ಸೆಲ್ ಸೀಟ್ ಡೌನ್ಲೋಡ್ ಆಗುತ್ತೆ ನೋಡಿ. ಇಲ್ಲಿ ಇಷ್ಟು ಜನರದ್ದು ಪ್ರತಿ ಡೇಟಾ ಸಿಗುತ್ತೆ, ಪ್ರತಿ ಮಂತ್ ಇದು ಡೇಟಾ ತೆಗಿಬಹುದು ನೀವು. ಓಕೆ, ಈ ತರ ಪ್ರತಿಯೊಂದು ಲೆವೆಲ್ ಬೇಕಾದ್ರೆ ನೀವು ಫ್ರೀ ಇದ್ದಾಗ ಚೆಕ್ ಮಾಡಿ. ಹಾಗೇನೆ ನಿಮ್ಮ ಟೀಮಲ್ಲಿ ಅಡ್ವೈಸರ್ ಎಷ್ಟಿದ್ದಾರೆ, ಅಡ್ವೈಸರ್ ಅಂದ್ರೆ ಪರ್ಸನಲ್ ಬಿ ಮಾಡ್ಕೊಂಡವರು, ಪ್ರಿಪೇರ್ಡ್ ಕಸ್ಟಮರ್ ನೋಡಿ. ಇವ್ರ ಅಂಡ್ರಲ್ಲಿ ತುಂಬಾ ಜನ KYC ಟರ್ಮ್ ಅಂಡ್ ಕಂಡೀಷನ್ ಯಾರೂ ಮಾಡಿಲ್ಲ, ರೆಡ್ ಕಲರ್ ಬರ್ತಾ ಇದೆ ನೋಡಿ, ರೆಡ್ ಕಲರ್ ಅಡ್ವೈಸರ್ ಇದ್ದಾರೆ, KYC ಟರ್ಮ್ ಅಂಡ್ ಕಂಡೀಷನ್ ಆಕ್ಟಿವೇಟ್ ಆಗಿದೆ. ಪ್ರಿಪೇರ್ಡ್ ಕಸ್ಟಮರ್ ಸ್ವಲ್ಪ ಜನ ಇದ್ದಾರೆ ನೋಡಿ, ಇದು ಡೇಟಾ ಸಿಗುತ್ತೆ. ಇಲ್ಲಿ ಕಲರ್ಗೆ ಕ್ಲಿಕ್ ಮಾಡಿದ್ರೆ ನೋಡಿ ಯಾರೆಲ್ಲ ಪ್ರಿಪೇರ್ಡ್ ಕಸ್ಟಮರ್, ಅದು ಡೇಟಾ ಸಿಗುತ್ತೆ ನೋಡಿ ನಿಮಗೆ. ಅವರ ಪ್ಲೇಸ್ಮೆಂಟ್ ಲೆವೆಲ್ ಯಾವುದು, ಇದೆಲ್ಲ ಯಾಕೆ ಗೊತ್ತಿರ್ಬೇಕು ಗೊತ್ತಾ, ನಿಮ್ಮ ಇನ್ಕಮ್ ಜಾಸ್ತಿ ಆಗ್ಬೇಕಾದ್ರೆ ನೀವು ಈ ಕೆಲಸ ಮಾಡ್ಬೇಕು, ಬೇರೆ ಏನ್ ಕೆಲಸ ಇದೆ, ಇದೇ ಕೆಲಸ. ಓಕೆ, ಟೀಮ್ ದೊಡ್ಡದಾಗ್ತಾ ಹೋದಾಗೆ ಪ್ರತಿ ಡೇಟಾ ಕೂಡ ಸಿಗುತ್ತೆ ಡಿಯರ್ ಫ್ರೆಂಡ್ಸ್. ಅಡ್ವೈಸರ್ ಎಷ್ಟು ಜನ ಇದ್ದಾರೆ ನೋಡಿ, ಅದು ಸಿಗುತ್ತೆ, ಅದನ್ನ ಎಕ್ಸೆಲ್ಗೆ ಡೌನ್ಲೋಡ್ ಮಾಡ್ಬೋದು. ಇಲ್ಲೆಲ್ಲ ನಿಮಗೆ ಡೇಟಾ ಸಿಗೋದ್ರಿಂದ ಯಾರ್ಯಾರನ್ನ ಫೋಕಸ್ ಮಾಡಬೇಕು, ಎಲ್ಲಿ ವರ್ಕ್ ಮಾಡಬೇಕು, ಪ್ರತಿ ಡೇಟಾ ಸಿಗುತ್ತೆ ನಿಮಗೆ, ಅವ್ರ ನಂಬರ್ ಸಿಗುತ್ತೆ. ಹಾಗೇನೆ ನೋಡಿ ಇಲ್ಲಿ ಪೇಯ್ಡ್ ಟೈಟಲ್ ಯಾರ್ಯಾರ ಬಂದಿದ್ದಾರೆ ಎಲ್ಲ ಕೆಳಗಡೆ ಬರುತ್ತದೆ. ಓಕೆ, ಅದು ಯಾವ ಆಪ್ಷನ್ಸ್ ಅಲ್ಲಿ, ಮೈ ಟೀಮ್ ಆಪ್ಷನ್ಸ್ ಅಲ್ಲಿ ಎಲ್ಲಿ ಬರುತ್ತದು, ಇಲ್ಲಿ ಬರುತ್ತೆ ನೋಡಿ, ಕ್ವಿಕ್ ರಿಪೋರ್ಟ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಮೈ ಟೀಮ್ ಡೇಟಾ ಬರುತ್ತೆ. ಇದು ಎಷ್ಟು ಜನ ಇದಾರಂತಾನು ಬರುತ್ತೆ, ಯಾವ್ಯಾವ ಮಂತ್ ಅಲ್ಲಿ ಎಷ್ಟೆಷ್ಟು ಜಾಯ್ನಿಂಗ್ಸ್ ಬಂದಿದೆ ಅಂತಾನು ಬರುತ್ತೆ. ನಿಮ್ಮ 7 ಲೆವೆಲ್ ಅಂತ ಹೇಳಿದಲ್ಲ ಮೋದಿವೇ ಬೋನಸ್ಗೆ, ನಿಮ್ ಮೋದಿವೇ ಬೋನಸ್ ಜಾಸ್ತಿ ಬರ್ಬೇಕಾದ್ರೆ ಇಷ್ಟು ಜನರನ್ನ ಟಚ್ ಅಲ್ಲಿ ಇಟ್ಕೊಳ್ಬೇಕು, ಇಷ್ಟು ಜನರನ್ನ ಫಾಲೋ ಅಪ್ ಮಾಡ್ಬೇಕು. ಅಪ್ ಟು ಇವ್ರದ್ದು 15 ಲೆವೆಲ್ ತನಕ ಹೋಗಿದೆ ನೋಡಿ. ಆತರ ನಿಮ್ದು ತುಂಬಾ ಲೆವೆಲ್ ಹೋಗಿರ್ಬೋದು. ಆ ಪ್ರತಿಯೊಂದು ಲೆವೆಲ್ ಅಲ್ಲಿ ಎಷ್ಟೆಷ್ಟು ಜನ ಇದ್ದಾರೆ, ಅವರ ಲೆವೆಲ್ ಅಲ್ಲಿ ಎಷ್ಟೆಷ್ಟು ಜನ ಇದ್ದಾರೆ, ಅವರ ಮೊಬೈಲ್ ನಂಬರು, ಅವರ ಜಿಮೇಲ್ ID, ಅವರ ಸ್ಪಾನ್ಸರ್ ಅಪ್ಲೈನು, ಅವರ ಪ್ಲೇಸ್ಮೆಂಟ್ ಅಪ್ಲೈನು, ಪ್ರತಿ ಡೇಟಾ ಸಿಗುತ್ತೆ. ಹಾಗೇನೆ ನಿಮ್ ಟೀಮ್ ಅಲ್ಲಿ ಎಷ್ಟು ಜನ ಇನ್ನೂ KYC ಮಾಡ್ಕೊಂಡಿಲ್ಲ, ಟರ್ಮ್ ಅಂಡ್ ಕಂಡೀಷನ್ ಅಕ್ಸೆಪ್ಟ್ ಮಾಡಿಲ್ಲ, FSSAI ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ, ನಿಮ್ ಟೀಮ್ ಅಲ್ಲಿ ಅಡ್ವೈಸರ್ ಎಷ್ಟಿದ್ದಾರೆ, ಸೀನಿಯರ್ ಅಡ್ವೈಸರ್ ಎಷ್ಟಿದ್ದಾರೆ, ಪ್ರತಿ ಡೇಟಾ ಎಲ್ಲೆಲ್ಲಿ ಕ್ಲಿಕ್ ಮಾಡ್ತಾರೆ ಎಲ್ಲ ಡೇಟಾ ಸಿಗ್ತಾ ಹೋಗುತ್ತೆ. ಹಾಗೇನೆ ಅದನ್ನ ಎಕ್ಸೆಲ್ಗೆ ಡೌನ್ಲೋಡ್ ಮಾಡ್ತಾ ಹೋಗ್ಬೋದು. ಲೇಟರ್ ನೀವು ಬೇಕಾದ್ರೆ ಸೈಬರ್ಗೆ ಅಥವಾ ನಿಮ್ಮ ಹತ್ರ ಪ್ರಿಂಟರ್ ಇದ್ರೆ ಪ್ರಿಂಟರ್ ತೆಕೊಂಡು ಫಾಲೋ ಅಪ್ ಮಾಡ್ಬೋದು. ಹಾಗೇನೆ ಗ್ರಾಫಿಕ್ ಟ್ರೀಸ್ ಅಂತಂದ್ರೆ ನೋಡಿ, ಇಲ್ಲಿ ನಿಮ್ಗೆ ಈ ತರ ಟ್ರೀಯಲ್ಲಿ ನೋಡ್ಬೇಕು, ಗೊಂಬೆ ಚಿತ್ರ ಬರ್ಬೇಕು ಅಂತಂದ್ರೆ ಇಲ್ಲಿ ನೋಡ್ಬೋದು ಗ್ರಾಫಿಕ್ ಟ್ರೀ. ಆಲ್ ಮೆಂಬರ್ಸ್, ಬರೀ ಅಡ್ವೈಸರ್ ಬೇಕು ನಂಗೆ, ಬರೇ ಪ್ರಿಪೇರ್ಡ್ ಕಸ್ಟಮರ್ ಬೇಕು, ಅದು ಸಿಗತ್ತೆ. ನಿಮ್ಗೆ ಯಾವ್ಯಾವ ಲೆವೆಲ್ ಇದು ಡೇಟಾ ಬೇಕು ಇಲ್ಲಿ ಕ್ಲಿಕ್ ಮಾಡ್ತಾ ಹೋಗ್ಬೋದು. ಇಲ್ಲಿ ವ್ಯೂ ಕೊಟ್ರೆ ಅದೇ ಬರುತ್ತೆ ನೋಡಿ. ಓಕೆ, ನೆಕ್ಸ್ಟ್ ಅದರಲ್ಲಿ ಫಿಲ್ಟರ್ ಮಾಡ್ಬೇಕು ನಾನು, ಯಾರೆಲ್ಲ ಲಾಯಲ್ಟಿ ಮಾಡಿಲ್ಲ, ಯಾರೆಲ್ಲ ಲಾಯಲ್ಟಿ ಕಂಪ್ಲೀಟ್ ಮಾಡಿದ್ದಾರೆ, ಯಾರೆಲ್ಲ ಟ್ರಿಪಲ್ ಪವರ್ ಬೋನಸ್ ಎಲಿಜಿಬಲ್ ಆಗಿದ್ದಾರೆ, ಯಾರೆಲ್ಲ ಶೇರಿಂಗ್ ಬೋನಸ್ ಎಲಿಜಿಬಲ್ ಆಗಿದ್ದಾರೆ, ಯಾರೆಲ್ಲ ಮೋದಿವೇ ಬೋನಸ್ ಎಲಿಜಿಬಲ್ ಆಗಿದ್ದಾರೆ, ಯಾರ್ದೆಲ್ಲ ಇನ್ನೂ KYC ಅಪ್ರೂವ್ಡ್ ಆಗಿಲ್ಲ, ಯಾರ್ದೆಲ್ಲ ನೆಫ್ಟ್ ಅಪ್ರೂವ್ಡ್ ಆಗಿಲ್ಲ, ಯಾರ್ದೆಲ್ಲ FSSAI ಅಪ್ರೂವ್ಡ್ ಆಗಿದ್ದಾರೆ, 2 months ಇಂದ ಯಾರೆಲ್ಲ ಇನ್ಆಕ್ಟಿವ್ ಇದ್ದಾರೆ. ಈ ಎಲ್ಲ ಡೇಟಾ ಯಾಕಂತಂದ್ರೆ ನಿಮ್ಗೆ ಡೇಟಾ ಇಟ್ಕೊಂಡೇ ನಿಮ್ಮ ಬಿಸ್ನೆಸ್ ಅನ್ನ ಗ್ರೋ ಮಾಡ್ಬೋದು. ನಿಮ್ಗೆ ಯಾವ್ಯಾವ ಫ್ರೀ ಟೈಮ್ ಸಿಗುತ್ತೆ
ಪ್ರತಿ ಫಾಲೋಅಪ್ ಮಾಡ್ಬೋದು. ಫಾಲೋಅಪ್ ಅಲ್ಲೇ ಬಿಸ್ನೆಸ್ ಇರೋದು. ಯಾವುದೇ ಫೀಲ್ಡ್ ಅಲ್ಲಾದ್ರೂ ಫಾಲೋಅಪ್ ಮಾಡಿದ್ರೇನೆ ಬಿಸ್ನೆಸ್ ಬರೋದು. ಹಾಗಾಗಿ ಫಾಲೋಅಪ್ ಮಾಡ್ಲಿಕ್ಕಂತ ನಿಮ್ಗೆ ಕಂಪನಿ ಡೇಟಾ ಕೊಟ್ಟಿದ್ದಾರೆ. ನಿಮ್ಗೆ MCA ನಂಬರ್ ಗೊತ್ತಿದ್ರೆ ಇಲ್ಲಿ ಸರ್ಚ್ ಕೂಡ ಮಾಡಿ ಸರ್ಚ್ ಮಾಡಬಹುದು. ನೋಡಿ ಇಲ್ಲಿ ಕಲರ್ ಕೊಟ್ಟಿದ್ದಾರೆ ನೋಡಿ, ಲೈಟ್ ಬ್ಲೂ ಕಲರ್, ಇದು ನಾನ್ ಕ್ವಾಲಿಫೈ ಅಡ್ವೈಸರ್ ಅಂತ. ಇಷ್ಟು ತುಂಬಾ ಜನ ಇದ್ದಾರೆ. ಈ ಲೈಟ್ ಪರ್ಪಲ್ ಕಲರ್ ಇದೆ ನೋಡಿ, ಇದೆಲ್ಲ ಪ್ರಿಪೇರ್ಡ್ ಕಸ್ಟಮರ್. ಇನ್ನು ಸ್ವಲ್ಪ ಡಾರ್ಕ್ ಪರ್ಪಲ್ ಇದೆ ಅಲ್ವಾ, ಇದು ನಾನ್ ಕಾಂಪ್ಲಿಯನ್ಸ್ ಅಡ್ವೈಸರ್ ಅಂತ. ಈ ಲೈಟ್ ಗ್ರೀನ್ ಇದೆಲ್ಲ ಅಡ್ವೈಸರ್. ಸ್ವಲ್ಪ ಆರೆಂಜ್ ಇದೆಲ್ಲ ಇದು ಸೀನಿಯರ್ ಅಡ್ವೈಸರ್. ಸ್ವಲ್ಪ ಗ್ರೇ ಇದೆಲ್ಲ ಇದು ಸಿಲ್ವರ್ ಡೈರೆಕ್ಟರ್. ಸ್ವಲ್ಪ ಗೋಲ್ಡ್ ಕಲರ್ ಇದೆಲ್ಲ ಅದು ಗೋಲ್ಡ್ ಡೈರೆಕ್ಟ್. ಈ ತರ ಕಲರ್ ಕಲರ್ ಕೊಟ್ಟಿದ್ದಾರೆ ನೋಡಿ. ಈ ಕಲರ್ ಯಾರಿದ್ದಾರೆ ಚೆಕ್ ಮಾಡ್ಬೋದು. ಈ ಗೊಂಬೆ ಚಿತ್ರ, ನಿಮ್ಮ ಚಿತ್ರಕ್ಕೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ನೋಡಿ ವಾಟ್ಸಪ್ ಸಿಂಬಲ್ ಬರುತ್ತೆ, ನಂಬರ್ ಬರುತ್ತೆ. ಡೈರೆಕ್ಟ್ ವಾಟ್ಸಪ್ ಸಿಂಬಲ್ಗೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ವಾಟ್ಸಪ್ ಮೆಸೇಜ್ ಕೂಡ ಬರುತ್ತೆ. ಓಕೆ, ಎಷ್ಟು ಬ್ಯೂಟಿಫುಲ್ ಆಗಿ ನಿಮಗೆ ಎಷ್ಟು ಈಸಿ ಕೊಟ್ಟಿದೆ ನೋಡಿ ಕಂಪನಿ. ಬಟ್ ನೀವು ಎಷ್ಟು ಸೀರಿಯಸ್ ಆಗಿ ಮಾಡ್ತೀರಾ ಅದು ಇಂಪಾರ್ಟೆಂಟ್. ಅಗೇನ್ ಡಿಟೇಲ್ ಜೆನಾಲಜಿ. ಜೆನಾಲಜಿ ಅಂದ್ರೆ ನಿಮ್ಮ ಜನರೇಷನ್ ಡಿಟೇಲ್ ಆಗ್ಬೇಕಾದ್ರೆ, ಇನ್ನೂ ಡಿಟೇಲ್ ಬೇಕಂದ್ರೆ ನೋಡಿ ಎಷ್ಟು ಬ್ಯೂಟಿಫುಲ್ ಇದೆ ನೋಡಿ. ಟೋಟಲ್ ಟೀಮ್ ಅಲ್ಲಿ ಅವ್ರ ಮೊಬೈಲ್ ನಂಬರ್ ಸಿಗತ್ತೆ, ಜಿಮೇಲ್ ID ಕೊಟ್ಟರೆ ಜಿಮೇಲ್ ID ಸಿಗತ್ತೆ, ಅವ್ರ ಸಿಟಿ ಯಾವ್ದು ಅಂತಾನು ಬರುತ್ತೆ, ಅವ್ರ ಸ್ಟೇಟ್ ಬರುತ್ತೆ, ಅವ್ರ ಪಿನ್ ಕೋಡ್ ಬರುತ್ತೆ. ಇಷ್ಟು ಡೇಟಾ ಸಾಕಲ್ಲ ಫಾಲೋಅಪ್ ಮಾಡ್ಲಿಕ್ಕೆ. ನೋಡಿ LRP ಪಾಯಿಂಟ್ಸ್ಗೆ ಅಂದ್ರೆ ಲಾಯಲ್ಟಿ ಆಗಿದೆಯಾ, ಲಾಯಲ್ಟಿ ಪರ್ಸೆಂಟೇಜ್ಗೆ ಎಷ್ಟು ಕ್ವಾಲಿಫೈ ಆಗಿದ್ದಾರೆ, ಲಾಯಲ್ಟಿ ವಾಲ್ಯೂಮ್ ಎಷ್ಟು ಮಾಡಿದ್ದಾರೆ, ಪ್ರತಿ ಡೇಟಾ ಸಿಗುತ್ತೆ ಡಿಯರ್ ಫ್ರೆಂಡ್ಸ್. ಪರ್ಸನಲ್ ಬಿ ಎಷ್ಟು ಮಾಡಿದ್ದಾರೆ, ಅವರ ಟೀಮಿಂದ GCB ಎಷ್ಟು ಬಂದಿದೆ. ಸೊ ಕೆಳಗಡೆ GCB ಬಂದ್ರೆ ಮೇಲ್ಗಡೆಯಿಂದ ಜಾಯ್ನ್ ಆದವರು ಎಲ್ಲರೂ ಗೈಡ್ ಮಾಡ್ಬೋದು. ನೋಡಿ ನಿಮ್ ಕೆಳಗಡೆ ಬಿಸ್ನೆಸ್ ಬರ್ತಾ ಇದೆ, ನೀವು ಸ್ವಲ್ಪ ಬಿಸ್ನೆಸ್ ಮಾಡಿದ್ರೆ ನಿಮಗೆ ಇನ್ಕಮ್ಗೆ ಫೋಕಸ್ ಮಾಡ್ಬೋದು ಅಂತ ಗೊತ್ತಾದ್ರೆ ಯಾಕೆ ಮಾಡಲ್ಲ, ಪಕ್ಕ ಮಾಡ್ತಾರೆ. ಜವಾಬ್ದಾರಿ ಯಾರ್ದು, ನಿಮ್ ಜವಾಬ್ದಾರಿ. ಇಲ್ಲಿ ಎಕ್ಸ್ಪೋರ್ಟ್ ಕೊಟ್ರೆ ನೋಡಿ ಸೇಮ್ ನಿಮಗೆ ಎಕ್ಸ್ಪೋರ್ಟಿಗೆ ಇದು ಡೌನ್ಲೋಡ್ ಆಗುತ್ತೆ. ಎಕ್ಸೆಲ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡ್ರೆ ತುಂಬಾ ಈಸಿ. ಇದನ್ನ ನೀವು ಯಾವಾಗ ಬೇಕಾದ್ರೂ ಪ್ರಿಂಟ್ ತೆಕ್ಕೊಳ್ಬೋದು. ಇದನ್ನ ಪ್ರಿಂಟ್ ತೆಕ್ಕೊಂಡು ಅದ್ರ ಹಾರ್ಡ್ ಕಾಪಿ ಇಟ್ಕೊಂಡೆ ನೀವು ಫ್ರೀ ಇದ್ದಾಗ ಫಾಲೋಅಪ್ ಮಾಡ್ಬೋದು. ಟೀಮ್ ದೊಡ್ಡದಾಗ ಸಣ್ಣ ಟೀಮ್ ಇದ್ದಾಗಲೇ ಫಾಲೋಅಪ್ ಮಾಡಿ. ನೋಡಿ ಇಲ್ಲೆಲ್ಲ ಡೇಟಾ ಸಿಗುತ್ತೆ, ಅವ್ರದ್ದು ನಂಬರ್ ಸಿಗುತ್ತೆ, ಸ್ಪಾನ್ಸರ್ ಅಪ್ಲೈನ್ ಸಿಗ್ತಾರೆ, ಪ್ಲೇಸ್ಮೆಂಟ್ ಸಿಗ್ತಾರೆ, ಪ್ಲೇಸ್ಮೆಂಟ್ ಅಪ್ಲೈನ್ ಸಿಗ್ತಾರೆ, ಪರ್ಸನಲ್ CV. ಇದು ಯಾವುದು ಬೇಕು ಯಾವುದು ಬೇಡ ಇದನ್ನ ಕಟ್ ಮಾಡಿ ನೀವು ಇಟ್ಕೊಳ್ಬೋದು. ಓಕೆ, ಸದಾದ ನಂತರ ಲಾಸ್ಟ್ ಆಪ್ಷನ್ಸ್ ಬಂದು ಕ್ವಿಕ್ ರಿಪೋರ್ಟ್ ಅಲ್ಲಿ ಬೋನಸ್ ಡೀಟೇಲ್ಸ್. ಬೋನಸ್ ಅನೌನ್ಸ್ ಆದ ತಕ್ಷಣ ಇಲ್ಲಿ ನಿಮಗೆ ಬೋನಸ್ ಬರುತ್ತೆ ನೋಡಿ. ಶೇರಿಂಗ್ ಬೋನಸ್ ಎಷ್ಟು ಬಂದಿದೆ, ಟ್ರಿಪಲ್ ಪವರ್ ಬೋನಸ್ ಎಷ್ಟು ಬಂದಿದೆ, ಟೀಮ್ ಬೋನಸ್ ಎಷ್ಟು ಬಂದಿದೆ. ಸುಮ್ನೆ ಬರಲ್ಲ, ನೀವು ಮಾಡಿದ್ರೆ ಬರುತ್ತೆ ಅಷ್ಟೇ. ಲೀಡರ್ಶಿಪ್ ಬೂಲ್ ಬೋನಸ್ ಕ್ವಾಲಿಫಿಕೇಶನ್ ಆದ್ರೆ ಗ್ರಾಸ್ ಎಷ್ಟು ಬಂದಿದೆ, ಪೇಮೆಂಟ್ ಮೋಡ್ ಯಾವ್ದ್ರಲ್ಲಿ ಮಾಡಿದ್ದಾರೆ, ರಿಜೆಕ್ಟೆಡ್ ಎಷ್ಟಾಗಿದೆ, ರಿಜೆಕ್ಷನ್ ಡೇಟ್ ಯಾಕೆ, ರೀಸನ್. ಕೆಲವ್ರದ್ದು ನೆಫ್ಟ್ ಸರಿ ಇರಲ್ಲ, ಕೆಲವ್ರು ನೆಫ್ಟ್ ಆಕ್ಟಿವೇಟ್ ಆಗಿರಲ್ಲ ಪಾಸ್ಬುಕ್, ಮತ್ತೆ ನಂಗೆ ದುಡ್ಡು ಬಂದಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾರೆ. ಹಾಗಾಗಿ ನೀವು ಡೇಟಾ ನೋಡಿದಾಗ ಗೊತ್ತಾಗುತ್ತೆ ಯಾಕೆ ನಂಗೆ ದುಡ್ಡು ಬಂದಿಲ್ಲ ಅಂತ. DP ಕಮಿಷನ್, ಟ್ಯಾಕ್ಸ್ ಎಷ್ಟು ಡಿಡಕ್ಟ್ ಆಗಿದೆ, ನಿಮ್ದೇನಾದ್ರು ಬ್ಯಾಲೆನ್ಸ್ ಅನ್ಪೇಯ್ಡ್ ಇದ್ರೆ ಲೆಸ್ ದೆನ್ ₹100 ಇದ್ರೆ ಅಲ್ಲೇ ಇರುತ್ತೆ ಅದು ಎಷ್ಟಿದೆ. ಬೋನಸ್ ಎಷ್ಟು ಡಿಡಕ್ಷನ್ ಆಗಿ ಎಷ್ಟು ಟ್ರಾನ್ಸ್ಫರ್ ಆಗಿದೆ, ಬೋನಸ್ ಯಾವ ಡೇಟಿಗೆ ನಿಮ್ಮ ಅಕೌಂಟಿಗೆ ಬಂದಿದೆ, ಪ್ರತಿ ಡೇಟಾ ಸಿಗುತ್ತೆ. ಹಾಗಾಗಿ ನೀವು ಇದನ್ನ ಸ್ವಲ್ಪ ಸ್ಟಡಿ ಮಾಡ್ಬೇಕು. ಓಕೆ, 2-3 ಸರ್ತಿ ಇದನ್ನು ನೋಡಿದಾಗ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ಬಿಡುತ್ತೆ. ಓಕೆನಾ, ಮತ್ತೆ ನಿಮಗಿದು ಅಭ್ಯಾಸ ಆಗ್ಬಿಡುತ್ತೆ, ಪ್ರಾಕ್ಟೀಸ್ ಆಗುತ್ತೆ. ಎಲ್ಲೆಲ್ಲೆಲ್ಲ ನೋಡೋದು, ಯಾವ ಯಾವ ಆಪ್ಷನ್ ಕ್ಲಿಕ್ ಮಾಡೋದು. ಸ್ಟಾರ್ಟಿಂಗ್ ಅಲ್ಲಿ ಇದು ನಿಮ್ಗೆ ನೋಡಿದಾಗ ಸ್ವಲ್ಪ ಕನ್ಫ್ಯೂಷನ್ಸ್ ಅಂತ ಅನ್ಕೊಳ್ಬಹುದು. ನನಗೂ ಕೂಡ ಗೊತ್ತಿರಲಿಲ್ಲ, ಯಾರು ಹೇಳಿಕೊಟ್ಟಿದ್ದಲ್ಲ, ನಾನು ಕೂಡ ನೋಡಿದ ಅರ್ಥ ಮಾಡ್ಕೊಂಡಿದ್ದು. ಒಂದೊಂದು ಆಪ್ಷನ್ ಕ್ಲಿಕ್ ಮಾಡಿ ಪೇಷನ್ಸ್ ಇಂದ ಕೂತ್ಕೊಂಡು ಕಲಿಬೇಕು ಸ್ವಲ್ಪ. ನನಗೂ ಕೂಡ ಇದೆ, ನನ್ಗೆ ಯಾರು ಗೈಡು ಮಾಡಿದ್ದಲ್ಲ. ನೋಡ್ದೆ, ಈ ಆಪ್ಷನ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಅದು ನೀವು ನೋಡ್ತಾ ನೋಡ್ತಾ ಹೋದಾಗ ನಿಮ್ಗೆ ಅರ್ಥ ಆಗುತ್ತೆ. ಹಾಗೇನೆ ನಿಮಗೆ ಲಾಸ್ಟ್ 3 months ಅಲ್ಲಿ ನಿಮ್ಮ ಟೀಮ್ ಅಲ್ಲಿ ಎಷ್ಟು ಜನ ಜಾಯ್ನ್ ಆಗಿದ್ದಾರೆ ಅಂತ ಡೇಟಾ ಸಿಗುತ್ತೆ ಡಿಯರ್ ಫ್ರೆಂಡ್ಸ್. ಈ ಡೇಟಾ ಯಾಕೆ ಕಂಪನಿ ಕೊಟ್ಟಿದ್ದಾರೆ ಅಂತಂದ್ರೆ, ಲಾಸ್ಟ್ 3 months ಅಂದ್ರೆ ಫ್ರೆಶ್ ಮೈಂಡ್ ಇರ್ತಾರೆ ಅವರು, ಅವ್ರಿಗೆ ಏನೂ ಗೊತ್ತಿರಲ್ಲ. ನೀವು ಯಾವ ರೀತಿ ಫಾಲೋ ಅಪ್ ಮಾಡ್ತೀರಾ ಇಮಿಡಿಯೇಟ್ಲಿ ನಿಮ್ಗೆ ಕನೆಕ್ಟ್ ಸಿಗ್ತಾರೆ. ಹಾಗಾಗಿ ಲಾಸ್ಟ್ ಇಲ್ಲಿ ಯಾರು ಇಲ್ಲ, ಹಾಗಾಗಿ ಶೋ ಆಗ್ತಿಲ್ಲ ಇದು. ಲಾಸ್ಟ್ 3 months ಅವ್ರದ್ದು MCA ನಂಬರ್, ಅವ್ರ ನೇಮ್ ಬರುತ್ತೆ. ದಯವಿಟ್ಟು ಅವ್ರನ್ನ ಫಾಲೋ ಅಪ್ ಮಾಡಿ. ಸೊ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನಂಬರ್ ಎಲ್ಲ ಸಿಗುತ್ತೆ. ಓಕೆ, ಇದು ಮೋದಿವೇ ಡ್ಯಾಶ್ ಬೋರ್ಡ್. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಫಾಲೋ ಅಪ್ ಮಾಡಿ. ಈ ವಿಡಿಯೋಸ್ ಅನ್ನ ಕಂಪ್ಲೀಟ್ ಆಗಿ ಫ್ರೀ ಇದ್ದಾಗ ವಾಚ್ ಮಾಡಿ, ಅಗೇನ್ ಫಾಲೋ ಮಾಡಿ. ಓಕೆ,
ಇದನ್ನ ಅಪ್ಡೇಟ್ ಮಾಡಿರ್ತೀನಿ, ಟೀಮ್ಗೂ ಫಾರ್ವರ್ಡ್ ಮಾಡಿ. ನೀವು ಫಸ್ಟ್ ಆಫ್ ಆಲ್ ಅದನ್ನ ಸ್ಟಡಿ ಮಾಡಿ. ಒನ್ಸ್ ನೀವು ಸ್ಟಡಿ ಮಾಡಿದ್ರೆ ಡೆಫಿನೆಟ್ಲಿ ಡಿಯರ್ ಫ್ರೆಂಡ್ಸ್, ನಿಮ್ಮ ಎಂಟೈರ್ ಟೀಮ್ ಕೂಡ ನಿಮ್ಮ ಗ್ರಿಪ್ ಅಲ್ಲಿ ಇರುತ್ತೆ. ಓಕೆ, ಯಾರ್ಯಾರು ಸುಮ್ಮನೆ ಫ್ರೀ ಜಾಯ್ನಿಂಗ್ ಅಂತ ಜಾಯಿನ್ ಮಾಡಿಸ್ತಾ ಹೋಗಿರ್ತಾರೆ. ಜಾಯಿನ್ ಮಾಡಿದವನಿಗೂ ಗೊತ್ತಿರಲ್ಲ, ಜಾಯಿನ್ ಮಾಡಿಸಿದವನಿಗೂ ಗೊತ್ತಿರಲ್ಲ, ಅವನಿಗೂ ನಾಲೆಜ್ ಇರಲ್ಲ, ಆಫ್ ನಾಲೆಜ್ ಇರುತ್ತೆ. ಆಫ್ ನಾಲೆಜ್ ಇಸ್ ಮೋರ್ ಡೇಂಜರಸ್. ಆಫ್ ನಾಲೆಜ್ ಇಸ್ ಯಾಕೆ ಮೋರ್ ಡೇಂಜರಸ್ ಅಂತಂದ್ರೆ ಆಫ್ ವೈಲ್ಡ್ ಆಗತ್ತೆ. ಓಕೆ, ಹಾಗಾಗಿ ನಿಮ್ ರೆಸ್ಪಾನ್ಸಿಬಿಲಿಟಿ, ನನ್ನ ಟೀಮ್ ಅಂದ್ರೆ ನನ್ನ ರೆಸ್ಪಾನ್ಸಿಬಿಲಿಟಿ. ಅದ್ರಲ್ಲಿ ಯಾರೆಲ್ಲ ಟಚ್ಗೆ ಬರ್ತಾರೆ, ಕನೆಕ್ಟಿವಿಟಿಗೆ ಬರ್ತಾರೆ, ನಿಮ್ಮ ಸೀನಿಯರ್ಗೆ ಕನೆಕ್ಟ್ ಮಾಡಿ. ಸರ್, ನನ್ನ ಟೀಮಲ್ಲಿ ಅಂತ ವ್ಯಕ್ತಿ ಇದ್ದಾರೆ, ಇಂಥ ಊರಿನ ವ್ಯಕ್ತಿ ಇದ್ದಾರೆ, ಇಂಥ ಬ್ಯಾಕ್ ಗ್ರೌಂಡ್ ವ್ಯಕ್ತಿ ಬಂದಿದ್ದಾರೆ, ಮಾತಾಡ್ಬೋದು ಸರ್, ಕನೆಕ್ಟ್ ಮಾಡಿ ಕೊಡ್ತಾ ಬನ್ನಿ. ಯಾರೋ ಒಬ್ಬ ಕನೆಕ್ಟ್ ಆಗಿ ಬಿಸ್ನೆಸ್ಸಿಗೆ ನಿಂತರೂ ಕೂಡ ಅದು ನಿಮಗೆ ಬೆನಿಫಿಟ್. ಓಕೆ, ಹಾಗಾಗಿ ಕಂಪ್ಲೀಟ್ ಟೀಮ್ ರಿಪೋರ್ಟ್ ಅನ್ನ ಚೆಕ್ ಮಾಡ್ಬೋದು. ಸೊ ಲೇಟರ್ ಇದೆಲ್ಲ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಅಪ್ಡೇಟ್ ಮಾಡ್ತೀನಿ. KYC ಅಂದ್ರೆ ಏನು, ರಿಪೋರ್ಟ್ಸ್, ಶಾಪಿಂಗ್ ಮಾಡೋದು ಹೇಗೆ, ಮೈ ಮೋದಿ ಕೇರ್ ಶಾಪ್ನ ಬೆನಿಫಿಟ್ ಏನು, ಪ್ರತಿಯೊಂದು ಲೇಟರ್ ಪಾರ್ಟ್ ನಿಮಗೆ ಅಂಡರ್ಸ್ಟ್ಯಾಂಡ್ ಮಾಡ್ತೀನಿ. ಸೊ ಫಸ್ಟ್ ನೀವು ಇನ್ಕಮ್ ಪ್ಲಾನ್ ಅನ್ನ ದಯವಿಟ್ಟು ಸ್ಟಡಿ ಮಾಡಿ. ಯಾರಿಗೆ ಫಾಸ್ಟ್ ಆಗಿ ಅರ್ನಿಂಗ್ಸ್ ಮಾಡಲೇಬೇಕು ಅನ್ನೋ ಮೈಂಡ್ ಸೆಟ್ ಇರೋ ವ್ಯಕ್ತಿಗಳಿಗೆ ಅಷ್ಟೇ. ಸ್ವಲ್ಪ ನಾನು ವರ್ಕ್ ಮಾಡ್ಲಿಕ್ಕೆ ರೆಡಿ ಇದ್ದೀನಿ, ಸ್ವಲ್ಪ ಪೇಷನ್ಸ್ ಇಂದ ವರ್ಕ್ ಮಾಡ್ಲಿಕ್ಕೆ ನಾನು ರೆಡಿ ಇದ್ದೀನಿ. ಅಟ್ಲೀಸ್ಟ್ ನಾನು 6 ಮಂತ್ ಗೋಲ್ ಸೆಟ್ ಮಾಡ್ತೀನಿ. ಯಾಕಂದ್ರೆ ಇದು ಬಿಸ್ನೆಸ್, ಇದು ಜಾಬ್ ಅಲ್ಲ. ಹಾಗಾಗಿ ಒಂದು 6 ಮಂತ್ ಗೋಲ್ ಸೆಟ್ ಮಾಡಿ ವರ್ಕ್ ಮಾಡ್ತೀನಿ ಅನ್ನೋರ್ಗೆ ಬೆಸ್ಟ್ ಪ್ಲಾನ್ ಇದು. ಕಷ್ಟ, ಇದಕ್ಕಿಂತ ಕಷ್ಟ ಹೊರಗಡೆನೂ ಕಷ್ಟ ಪಡ್ತಾನೆ ಇದೀವಿ, ಇದಕ್ಕಿಂತ ಡಬ್ಬಲ್ ಕಷ್ಟಪಟ್ಟು ಕೆಲಸನೂ ಮಾಡ್ತಾ ಇದೀವಿ. ಕರೆಕ್ಟ್ ಅಲ್ವಾ? ಸೊ ನೀವು ಸರಿಯಾಗಿ ನಾಲೆಜ್ ಪಡ್ಕೊಂಡು ಇಷ್ಟಪಟ್ಟು ಮಾಡಿದ್ರೆ ನಿಮಗೆ ಕಷ್ಟ ಆಗಲ್ಲ, ರಿಸಲ್ಟ್ ಬೇಗ ಬರುತ್ತೆ. ಅದು ನಿಮ್ಮ ಕೆಪಾಸಿಟಿ ಮೇಲೆ, ನಿಮ್ಮ ಸಾಮರ್ಥ್ಯದ ಮೇಲೆ, ನಿಮ್ಮ ಡೆಡಿಕೇಶನ್ ಲೆವೆಲ್ ಮೇಲೆ, ನಿಮ್ಮ ಲರ್ನಿಂಗ್ ಆಟಿಟ್ಯೂಡ್ ಮೇಲೆ. ನಾನು ಮೋಟಿವೇಶನ್ ಮಾಡಲ್ಲ. ಇದು ಅರ್ನಿಂಗ್ಸ್ ಯಾರಿಗಂದ್ರೆ ಯಾರು ಪಕ್ಕಾ ಸಿಸ್ಟಮ್ ಫಾಲೋ ಮಾಡ್ಕೊಂಡು ಆಕ್ಷನ್ ಮಾಡ್ತಾರೆ ಅವ್ರಿಗೆ ಬರುತ್ತೆ. ಬಂದಿಲ್ಲ ಅಂದ್ರೆ ರೀಸನ್ ಯಾರ್ದು? ಅವ್ರದೇ ರೀಸನ್ ಆಗಿರುತ್ತೆ. ಯಾಕಂದ್ರೆ ಕಲೀಲಿಕ್ಕೆ ಸಮಯ ಕೊಟ್ಟಿಲ್ಲ, ಅರ್ಥ ಮಾಡ್ಕೊಂಡಿಲ್ಲ, ಪೇಷನ್ಸ್ ಇಲ್ಲ, ಲರ್ನಿಂಗ್ ಆಟಿಟ್ಯೂಡ್ ಇಲ್ಲ, ಅಥವಾ ಡೆಡಿಕೇಶನ್ ಇಲ್ಲ, ಕಾನ್ಫಿಡೆಂಟ್ ಇಲ್ಲ. ಇದೆಲ್ಲ ಇಲ್ಲ ಅಂತಂದ್ರೆ ಡೆಫಿನೆಟ್ಲಿ ಬಿಸ್ನೆಸ್ ಅಲ್ಲಿ ಅಂತಲ್ಲ, ಹೊರಗಡೆ ಲೈಫಲ್ಲೂ ಕೂಡ ತುಂಬಾ ಕಷ್ಟ ಆಗ್ಬೋದು. ಹಾಗಾಗಿ ಇದನ್ನ ಕಂಪ್ಲೀಟ್ ಆಗಿ ಫ್ರೀ ಇದ್ದಾಗ ಸ್ಟಡಿ ಮಾಡಿ, ಫಾಲೋ ಮಾಡಿ. ಇದ್ರಲ್ಲಿ ಯಾರಿಗಾದ್ರೂ ಡೌಟ್ಸ್ ಇದ್ರೆ ನನ್ನ ನಂಬರ್ ಇದೆ, ಯೂಟ್ಯೂಬಲ್ಲಿ ಅಪ್ಡೇಟ್ ಮಾಡಿದ್ದೀನಿ, ಅದನ್ನ ನೋಡಿ ಕಾಂಟ್ಯಾಕ್ಟ್ ಮಾಡಿ. ಖಂಡಿತ ನಿಮಗೆ ನಾನು ಒಂದಿಷ್ಟು ಟ್ರಿಕ್ಸ್ ಆ್ಯಂಡ್ ಐಡಿಯಾ ಕೊಡ್ತೀನಿ. ಯಾರಿಗಂದ್ರೆ ನಿಜವಾಗ್ಲೂ ವರ್ಕ್ ಮಾಡ್ಬೇಕನ್ನೋರ್ಗೆ ಮಾತ್ರ. ಓಕೆ, ಐ ಹೋಪ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಕಂಪ್ಲೀಟ್ ಆಗಿ ಇದನ್ನ ಇನ್ನೊಂದ್ಸತಿ ವಾಚ್ ಮಾಡಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಎಕ್ಸ್ಪ್ಲೋರ್ ಮಾಡಿ, ಪ್ರತಿ ಆಪ್ಷನ್ಸ್ ಅನ್ನ ಎಕ್ಸ್ಪ್ಲೋರ್ ಮಾಡ್ತಾ ಹೋಗಿ, ತನ್ನಷ್ಟೇ ನಿಮ್ಗೆ ಅರ್ಥ ಆಗುತ್ತೆ. ಮತ್ತೆ ನಿಮ್ಮ ಟೀಮಿಗೂ ಕೂಡ ಅದನ್ನ ಗೈಡ್ ಮಾಡ್ಲಿಕ್ಕೆ ತುಂಬಾ ಈಸಿ ಆಗುತ್ತೆ. ಓಕೆ, ಇನ್ಕಮ್ ಪ್ಲಾನ್ ನಿಮಗೆ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಇದೆ, ಫಾಲೋ ಮಾಡಿ. ಹಾಗೇನೆ ಡೌಟ್ಸ್ ಇದ್ರೆ ಕಾಂಟ್ಯಾಕ್ಟ್ ಮಾಡಿ. ಎಸ್, ಥ್ಯಾಂಕ್ ಯು.